And as you all know, Romans is a very important epistle in the Bible. ದೇವರ ವಾಕ್ಯದಲ್ಲಿ ನಿಮ್ಮೆಲ್ಲರಿಗೂ ಸಹ ತಿಳಿದಿರುವ ಹಾಗೆ ರೋಮಪುರದವರಿಗೆ ಬರೆದ ಪತ್ರಿಕೆಯು ಬಹಳ ಪ್ರಾಮುಖ್ಯವಾದಂತಹ ಪತ್ರಿಕೆಯಾಗಿದೆ. And to complete it in few classes, it is next to impossible. ಅದನ್ನ ಕೆಲವೇ ತರಗತಿಗಳಲ್ಲಿ ಪೂರ್ತಿ ಮಾಡುವಂತದ್ದು ಬಹಳ ಕಷ್ಟ. It is by God's grace that we are able to come to the last class this evening. ಕರ್ತನ ಮಹಾಕೃಪೆಯಿಂದ ಈ ಸಾಯಂಕಾಲ ವೇಳೆಯಲ್ಲಿ ಕೊನೆಯ ತರಗತಿಗೆ ಬರ್ಲಿಕ್ಕಾಗುವಂತೆ ಸಾಧ್ಯವಾಯಿತು. As you all know, that to study a subject thoroughly, especially like both the epistle of Romans, it's not that easy in such a short time. ವಿಶೇಷವಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯನ್ನ ಬಹಳ ಸರಿಯಾಗಿ ಕಲಿಯಲಿಕ್ಕೆ ಇಷ್ಟು ಕ್ಲುಪ್ತವಾದಂತಹ ಸಮಯದಲ್ಲಿ ಅಸಾಧ್ಯ. So if you have noted, wherever the subject was important, we have gone in detail. Wherever people can do self-study, we have gone in a very short way. We have completed that portion. ಎಲ್ಲೆಲ್ಲಿ ಆ ಒಂದು ವಾಕ್ಯ ಭಾಗ ಬಹಳ ಪ್ರಾಮುಖ್ಯವಾಗಿರುತ್ತೋ ಅಲ್ಲಿ ಸ್ವಲ್ಪ ಒಂದು ವಿವರಣಾತ್ಮಕವಾಗಿ ನಾವು ಹೋಗಿದ್ದೇವೆ. ಅದರಲ್ಲಿ ಜನರು ತಾವು ವೈಯಕ್ತಿಕವಾಗಿ ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯವಾಗ್ತದೋ ಅಲ್ಲಿ ನಾವು ಅವರಿಗೆ ಬಿಟ್ಟು ಸ್ವಲ್ಪ ಸಾಧಾರಣವಾಗಿ ವಿವರಿಸಿದ್ದೇವೆ. So today also I request you all to remember Brother Junior and also me, so that God gives the word in a very simple way, clear way, so that everybody will be able to understand and learn some truths. ಈ ರಾತ್ರಿ ವೇಳೆಯಲ್ಲಿ ಸಹ ನನ್ನನ್ನು ಮತ್ತು ಸಹೋದರ ಜೂನಿಯರ್ ಅವರನ್ನು ಸಹ ನಿಮ್ಮ ಪ್ರಾರ್ಥನೆಯಲ್ಲಿ ನೆನಪು ಮಾಡಿಕೊಳ್ಳ್ರಿ. ನಾವಿಬ್ಬರು ಒಟ್ಟಾಗಿ ದೇವರ ವಾಕ್ಯವನ್ನು ತರುವಂತ ಸಮಯದಲ್ಲಿ ಪ್ರತಿಯೊಬ್ಬರು ಸಹ ಬಹಳ ಸ್ಪಷ್ಟವಾಗಿ ದೇವರ ಸತ್ಯಾಂಶಗಳನ್ನ ಅರ್ಥ ಮಾಡಿಕೊಳ್ಳಿಕ್ಕಾಗುವಂತೆ ಸಹಾಯವಾಗುತ್ತೆ. Yesterday we have seen Paul is defending the gospel in connection with Israel. ನಿನ್ನೆ ನಾವು ನೋಡಿದ ಹಾಗೆ ಇಸ್ರಾಯೇಲರ ಕುರಿತಾಗಿ ಅಥವಾ ಇಸ್ರಾಯೇಲರ ಒಂದು ಸಂಬಂಧಕ್ಕೆ ಅನುಗುಣವಾಗಿ ಪೌಲನು ಸುವಾರ್ತೆಯನ್ನ ಸಂರಕ್ಷಿಸುವಂತನಾಗಿರ್ತಾನೆ. The Jews have rejected Christ and rejected the Lord Jesus Christ also as a nation. ಯಹೂದ್ಯರು ಕ್ರಿಸ್ತನನ್ನು ಮತ್ತು ಕರ್ತನಾದಂತ ಯೇಸು ಕ್ರಿಸ್ತನನ್ನು ಮತ್ತು ಸುವಾರ್ತೆಯನ್ನ ಒಂದು ಜನಾಂಗವಾಗಿ ಅವರು ತಿರಸ್ಕಾರ ಮಾಡಿದ್ರು. So Paul brings in the problem of Israel before us. ಪೌಲನು ನಮ್ಮ ಮುಂದೆ ಇಸ್ರಾಯೇಲಲ್ಲಿರುವಂತಹ ಸಮಸ್ಯೆಯನ್ನ ತರುವಂತವನಾಗಿದ್ದಾನೆ. So he brings about, the tension between God's promises and the condition of Israel. ದೇವರ ವಾಗ್ದಾನ ಮತ್ತು ಇಸ್ರಾಯೇಲರ ಒಂದು ಪರಿಸ್ಥಿತಿಯ ಮಧ್ಯದಲ್ಲಿರುವಂತಹ ಆ ಒಂದು ವಿಷಯವನ್ನ ಪೌಲನು ಹೇಳುತ್ತಾನೆ. And then he defines or gives a definition to the promise and tells and informs us how God's sovereign election in choosing Israel as his own people. ಇಸ್ರಾಯೇಲರನ್ನ ತನ್ನ ಸ್ವಂತ ಜನಾಂಗವಾಗಿ ಆರಿಸಿಕೊಳ್ಳುವುದರಲ್ಲಿ ದೇವರ ವಾಗ್ದಾನ ಎಷ್ಟರ ಮಟ್ಟಿಗೆ ಇದೆ ಎಂಬಂತಹ ಅದರ ಒಂದು ಅರ್ಥ ವಿವರಣೆಯನ್ನ ಅಥವಾ ಅದನ್ನ ವಿವರಣೆಯನ್ನ ಕೊಡುವಂತನಾಗಿದ್ದಾನೆ. And then Paul explains about the freedom and purpose of God when they ask questions now whether God has left Israel out of his plans. ದೇವರು ಇಸ್ರಾಯೇಲರನ್ನ ತನ್ನ ಯೋಜನೆಯಲ್ಲಿ ಬಿಟ್ಟಿದ್ದಾನ ಎಂಬುದಾಗಿ ಕೇಳುವಂತಹ ಪ್ರಶ್ನೆಗೆ ಅವರಲ್ಲಿರುವಂತಹ ಸ್ವಾತಂತ್ರ್ಯ ಮತ್ತು ಅವರಲ್ಲಿರುವಂತಹ ಆ ಒಂದು ಸ್ವೇಚ್ಛೆ ಕುರಿತಾಗಿ ಯಾವತ್ತನ್ನು ವಿವರಿಸುತ್ತಾನೆ. And Paul explains that God is calling in new people where Gentiles and the Jews, they will come together in the body of Christ in the church. ಪೌಲನು ವಿವರಿಸುವಂತಹ ಮಾತೇನೆಂದ್ರೆ ದೇವರು ಅನ್ಯರಲ್ಲಿಯೂ ಮತ್ತು ಯಹೂದ್ಯರಲ್ಲಿಯೂ ಇಬ್ಬರಲ್ಲಿಯೂ ಸಹ ಒಂದು ಹೊಸ ಜನಾಂಗವನ್ನಾಗಿ ಅಥವಾ ಹೊಸ ಜನಾಂಗವು ಬರುವಂತೆ ಮಾಡುತ್ತಾನೆಂಬುದಾಗಿ ವಿವರಿಸುತ್ತಾನೆ. And for a Jew it was very difficult to understand the truth that Christ is the climax of salvation for mankind.
Jew, ಮನುಷ್ಯರ Gentile. ಮನುಷ್ಯರ ರಕ್ಷಣೆಗೋಸ್ಕರವಾಗಿ ಕ್ರಿಸ್ತನೇ ಆತನೇ ಅತ್ಯಧಿಕವಾದಂತವನು ಅಥವಾ ಆತನೇ ಅತ್ಯುನ್ನತವಾದಂತವನು ಎಂಬುದಾಗಿರುವಂತಹ ವಿಷಯವನ್ನ ಯಹೂದ್ಯರು ಅರ್ಥ ಮಾಡಿಕೊಳ್ಳುತ್ತಾ ಇಲ್ಲ. And Paul brings the Jews also into accountability and tells them that you have to hear the gospel and you have to believe in the gospel for salvation now. ಪೌಲನು ಇಸ್ರಾಯೇಲರನ್ನ ಅಥವಾ ಯಹೂದ್ಯರನ್ನು ಸಹ ಅವರ ಒಂದು ಅವರು ಸಹ ಲೆಕ್ಕ ಕೊಡ್ಬೇಕು. ಯಾಕಂದ್ರೆ ಅವರು ಸಹ ಕರ್ತನಾದಂತ ಯೇಸು ಕ್ರಿಸ್ತನನ್ನ ನಮ್ಮ ರಕ್ಷಣೆಗೋಸ್ಕರವಾಗಿ ಅಂಗೀಕರಿಸಬೇಕೆಂಬುದಾಗಿ ಪೌಲ್ ಹೇಳ್ತಾನೆ. And in chapter 11, Paul talks about Israel, how God has elected them, chosen them, but at the same time they have hardened their hearts towards God. 11ನೇ ಅಧ್ಯಾಯದಲ್ಲಿ ಇಸ್ರಾಯೇಲರನ್ನ ದೇವರು ಹೇಗೆ ಆರಿಸಿಕೊಂಡನೆಂಬುದಾಗಿ ಹೇಳ್ತಾನೆ ಮತ್ತು ಅದೇ ಸಮಯದಲ್ಲಿ ಅವರು ದೇವರ ಕುರಿತಾಗಿ ತಮ್ಮ ಹೃದಯಗಳನ್ನ ಅಂದ್ರೆ ಇಸ್ರಾಯೇಲರ ಹೃದಯಗಳನ್ನ ಹೇಗೆ ಕಠಿಣಪಡಿಸಿಕೊಂಡ್ರೆಂಬುದಾಗಿ ಸಹ ವಿವರಿಸುತ್ತಾನೆ. Then in chapter 11, Paul speaks about the future of Israel as a nation. 11ನೇ ಅಧ್ಯಾಯದಲ್ಲಿ ಪೌಲನು ಇಸ್ರಾಯೇಲರ ಒಂದು ಭವಿಷ್ಯತ್ತನ್ನ ಕುರಿತಾಗಿ ಮಾತನಾಡುತ್ತಾನೆ. And God says, Paul brings out from God's word the purpose or why Israel was rejected. ನಂತರ ದೇವರ ಯೋಜನೆಯಲ್ಲಿ ಇಸ್ರಾಯೇಲರು ಯಾಕೆ ತಿರಸ್ಕರಿಸಲ್ಪಟ್ಟರು ಎಂಬಂತಹ ವಿಷಯವನ್ನು ಕೂಡ ಪೌಲನು ಇಲ್ಲಿ ವಿವರಿಸುತ್ತಾನೆ. Paul says that their disobedience has become a reason for the salvation of the Gentiles. ಅನ್ಯರ ರಕ್ಷಣೆಗೋಸ್ಕರವಾಗಿ ಇಸ್ರಾಯೇಲರ ಅವಿಧೇಯತೆಯೇ ಕಾರಣವಾಯಿತೆಂಬುದಾಗಿ ಹೇಳ್ತಾನೆ. And when God started focusing on the Gentiles who are saved and the Jews that are saved, God reveals through his word, through Apostle Paul, that we who are the unbelievers, we who are Gentiles, should not look at Israel as somebody who is thrown away. ಸಭೆ ಸ್ಥಾಪನೆ ಆದ ಮೇಲೆ ದೇವರು ಪೌಲನ ಮುಖಾಂತರವಾಗಿ ಪೌಲನಿಗೆ ಅದನ್ನು ಬಯಲುಪಡಿಸ್ತಾನೆ. ವಿಶ್ವಾಸಿಗಳಾದಂತಹ ನಾವು, ಸಭೆಯಾದಂತಹ ನಾವು ಇಸ್ರಾಯೇಲರನ್ನ ಒಂದು ತಳ್ಳಲ್ಪಟ್ಟಂತಹ ಹೊರದೊಬ್ಬಲ್ಪಟ್ಟಂತಹ ಜನಾಂಗವಾಗಿ ನೋಡಬಾರದು. So God gives a warning to us there. ದೇವರಲ್ಲಿ ನಮಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾನೆ. And God has a plan for his people Israel. One day they will believe on the Lord Jesus Christ for their salvation, and God will restore them back as his own people. ದೇವರಿಗೆ ಇಸ್ರಾಯೇಲರಲ್ಲಿ ಒಂದು ಯೋಜನೆ ಇದೆ. ಒಂದು ದಿನ ಅವರು ಸಹ ರಕ್ಷಣೆ ಹೊಂದುತ್ತಾರೆ. ನಂತರ ದೇವರು ಇಸ್ರಾಯೇಲರನ್ನು ಸಹ ಪುನಃಸ್ಥಾಪಿಸುತ್ತಾನೆ. And when we look at Israel, the dealings of God with Israel, that can give us a great hope how merciful he is on us also. ದೇವರು ಇಸ್ರಾಯೇಲರೊಟ್ಟಿಗೆ ಬಗೆಹರಿಸುವಂತಹ ಅಥವಾ ವ್ಯವಹರಿಸುವಂತಹ ರೀತಿಯನ್ನು ನೋಡಿದ್ರೆ ದೇವರು ಎಷ್ಟು ಕರುಣೆಯುಳ್ಳವನಾಗಿದ್ದಾನೆ, ಆತ ನಮ್ಮೊಟ್ಟಿಗೂ ಸಹ ಆತನ ಕರುಣೆಯನ್ನು ತೋರಿಸಿದ್ದಾನೆ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. And when Paul thinks about that, when we come to the last portion of the book of chapter 11 of Romans, he just starts praising God. ಆ ಒಂದು ವಿಷಯಗಳನ್ನೆಲ್ಲ ಆಲೋಚಿಸಿ ರೋಮಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ ಕೊನೆಯ ಭಾಗಕ್ಕೆ ಬರುವಾಗ ಪೌಲನು ದೇವರನ್ನು ಸ್ತುತಿಸುತ್ತಾನೆ. So today we are going to look into a very important and interesting aspect from God's word as we study from Romans chapter 12 to Romans chapter 16. ಈ ದಿನ ದೇವರ ವಾಕ್ಯದಿಂದ ಬಹಳ ಪ್ರಾಮುಖ್ಯವಾದಂತಹ ಮತ್ತು ಆಸಕ್ತಿದಾಯಕವಾದಂತಹ ವಿಷಯವನ್ನ ಕಲಿಯಲಿಕ್ಕೆ ಹೋಗ್ತೇವೆ. ಅದು ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಿಂದ ರೋಮಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯದವರೆಗೆ. So from Romans chapter 1 to Romans chapter 8, we were listening to the doctrine of salvation which God has brought to us through Apostle Paul. ರೋಮಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಿಂದ ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದವರೆಗೆ ನಮಗೆ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಕೊಡಲ್ಪಟ್ಟಂತಹ ರಕ್ಷಣೆ ಕುರಿತಾಗಿ ಪೌಲನು ಬರೆಯುತ್ತಾನೆ. Now Paul is telling to us
that this gospel, if the gospel has transformed you, so you have to live in the power of the gospel on this earth. ನಂತರದಲ್ಲಿ ಪೌಲನು ಹೇಳುವಂತಹ ಮತ್ತೇನೆಂದ್ರೆ, ಈ ಸುವಾರ್ತೆ ನಿಮ್ಮನ್ನು ರೂಪಾಂತರ ಪಡಿಸಿದ್ದೇ ಆಗಿದ್ದರೆ ನೀವು ಸುವಾರ್ಥ ಶಕ್ತಿಯಲ್ಲಿ ಅಥವಾ ಅಧಿಕಾರದಲ್ಲಿ ಜೀವಿಸಬೇಕು. So Paul is dealing with, okay, if you are saved, if the gospel has worked in your lives, if the power of the gospel is in you, then your conduct should definitely change. ನೀವು ಸುವಾರ್ತೆಯಿಂದ ಬದಲಾಗಿದ್ರೆ, ನಿಮ್ಮ ಜೀವಿತಗಳು ಸುವಾರ್ತೆಯಿಂದ ಬದಲಾಗಿದ್ದರೆ ನಿಮ್ಮ ಒಂದು ನಡತೆ ಬದಲಾಗಬೇಕೆಂಬುದಾಗಿ ಪೌಲನು ಹೇಳ್ತಾನೆ. So the transforming power of gospel, how do we see that? The people in whom the gospel has worked, their life will be totally different from the life of the people of this world. ಸುವಾರ್ತೆಯಿಂದ ಬದಲಾದಂತಹ ಜನರ ಜೀವಿತ ಈ ಲೋಕದಲ್ಲಿರುವಂತಹ ಜನರ ಜೀವಿತಕ್ಕಿಂತ ಅದು ಬದಲಾಗಿ ಕಂಡು ಬರ್ಬೇಕು, ಅಥವಾ ಅದು ವಿಭಿನ್ನವಾಗಿರ್ಬೇಕು. ಯಾಕಂದ್ರೆ ಸುವಾರ್ತೆಯು ಆ ಜನರನ್ನ ರೂಪಾಂತರ ಪಡಿಸಿದೆ. So trusting in God, from chapter 12 to chapter 16, we will see day-to-day Christian living and what all things we have to do and take care of. ದೇವರಲ್ಲಿ ಭರವಸೆ ಇಟ್ಟವರಾಗಿ ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಿಂದ 16ನೇ ಅಧ್ಯಾಯದವರೆಗೆ ನಮ್ಮ ದೈನಂದಿನ ಜೀವಿತದಲ್ಲಿ, ಕ್ರಿಸ್ತಿಯ ಜೀವಿತದಲ್ಲಿ ನಾವು ಹೇಗೆ ಜೀವಿಸಬೇಕೆಂಬುದಾಗಿ ಪ್ರಾಯೋಗಿಕವಾದಂತಹ ಅಂಶಗಳನ್ನ ನಾವು ನೋಡಿಕೊಳ್ಳೋಣ. If God has saved us, there will be definitely a difference in our life. ಒಂದು ವೇಳೆ ದೇವರು ನಮ್ಮನ್ನು ರಕ್ಷಿಸಿದ್ದರೆ ಖಂಡಿತವಾಗಿ ಸಹ ನಮ್ಮ ಜೀವಿತದಲ್ಲಿ ಒಂದು ವ್ಯತ್ಯಾಸ ಕಂಡು ಬರುತ್ತದೆ. So we will focus on this truth. What kind of change should be seen in our life as Christians? ಈ ಸತ್ಯಾಂಶವನ್ನ ನಾವು ಈ ಸಮಯದಲ್ಲಿ ನೋಡಿಕೊಳ್ಳೋಣ. ಕ್ರೈಸ್ತರಾದಂತಹ ನಮ್ಮ ಜೀವಿತದಲ್ಲಿ ಯಾವುದು ಬದಲಾಗಬೇಕು, ಯಾವುದು ವಿಷಯದಲ್ಲಿ ನಾವು ರೂಪಾಂತರವಾಗಬೇಕು. So if you look at Paul's epistles, when he talks about doctrine, he also tells us what is the practical aspect of that doctrine in our lives. ಪೌಲನ ಪತ್ರಿಕೆಗಳನ್ನು ನಾವು ನೋಡುವುದಾದ್ರೆ ಆತನು ಉಪದೇಶವನ್ನು ಹೇಳುವಂತಹ ಸಮಯದಲ್ಲಿ ನಂತರ ಉಪದೇಶವನ್ನ ನಮ್ಮ ಪ್ರಾಯೋಗಿಕವಾದಂತಹ ಜೀವಿತದಲ್ಲಿ ಹೇಗೆ ಅಳವಡಿಸಿಕೊಂಡು ಜೀವಿಸಬೇಕೆಂಬುದಾಗಿ ಸಹ ಅವನು ಹೇಳುವಂತವನಾಗಿದ್ದಾನೆ. So what is the message we get? The message we get is that our practical life, the doctrine that we have learned, we have to practice in our day-to-day life. ನಮ್ಮ ಆ ಜೀವಿತದಲ್ಲಿ ನಾವು ಕಲಿತಂತ ಉಪದೇಶವನ್ನ ನಮ್ಮ ದೈನಂದಿನ ಜೀವಿತದಲ್ಲಿ ಆ ಉಪದೇಶವನ್ನ ಪ್ರಾಯೋಗಿಕವಾದಂತಹ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕೆಂಬಂತಹ ಸಂದೇಶವನ್ನ ನಾವು ಪಡೆದುಕೊಳ್ಳುತ್ತೇವೆ. So dear brethren, shall we look at chapter 12 and try to find out some truths? 12ನೇ ಅಧ್ಯಾಯದಿಂದ ಕೆಲವು ಸತ್ಯಾಂಶಗಳನ್ನ ನಾವು ಕಂಡುಕೊಳ್ಳಿಕ್ಕೆ ಪ್ರಯತ್ನಿಸೋಣ ಸಹೋದರರೇ. And we find in chapter 12 a new kind of priesthood. 12ನೇ ಅಧ್ಯಾಯದಿಂದ ಒಂದು ಹೊಸ ರೀತಿಯಾದಂತಹ ಯಾಜಕತ್ವವನ್ನ ನಾವು ಕಂಡುಕೊಳ್ಳುತ್ತೇವೆ. Shall we read verse 1 of chapter 12? 12ನೇ ಅಧ್ಯಾಯ 1ನೇ ವಚನವನ್ನು ನಾವು ಓದಿಕೊಳ್ಳೋಣ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. So we read there that the first point that we'll be considering is God's plan makes all believers into priests. ಮೊದಲನೇದಾಗಿ ನಾವು ಕಂಡುಕೊಳ್ಳುವಂತ ಸತ್ಯಾಂಶವೇನೆಂದ್ರೆ, ದೇವರ ಯೋಜನೆಯು ಎಲ್ಲಾ ವಿಶ್ವಾಸಿಗಳನ್ನ ಯಾಜಕರನ್ನಾಗಿ ಮಾಡುತ್ತದೆ. That means we can serve God now. ಅದರರ್ಥ ನಾವು ಈಗ ದೇವರಿಗೆ ಸೇವಿಸಬಹುದು, ದೇವರನ್ನು ನಾವು ಸೇವಿಸಬಹುದು. So all believers are brought into a position where we are now, after our salvation, we have to serve God. ಎಲ್ಲಾ ವಿಶ್ವಾಸಿಗಳು ಒಂದು ಸ್ಥಾನಕ್ಕೆ ತರಲ್ಪಟ್ಟಿದ್ದಾರೆ. ಅದು ಯಾವ ಸ್ಥಾನ ಎಂಬುದಾಗಿರುವಾಗ, ಕರ್ತನನ್ನು ರಕ್ಷಕನಾಗಿ ಅಂಗೀಕರಿಸಿಕೊಂಡಂತ ಪ್ರತಿಯೊಬ್ಬರು ಸಹ ಆತನ ಸೇವೆ ಮಾಡಬೇಕೆಂಬ ಒಂದು ಸ್ಥಾನ. And we see that we are called
to serve God through his body, that is the church. ನಾವು ಆತನ ಶರೀರ ಎಂಬಂತಹ ಸಭೆಯ ಮುಖಾಂತರವಾಗಿ ನಾವು ಆತನ ಸೇವೆಯನ್ನು ಮಾಡಬೇಕೆಂಬುದಾಗಿ ಕರೆಯಲ್ಪಟ್ಟಿದ್ದೇವೆ. So there we see that I plead with you. He's pleading with us to give our bodies to God. ಇಲ್ಲಿ ಆತನು ಹೇಳ್ತಾನೆ, ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವಯಜ್ಞವಾಗಿ ಅರ್ಪಿಸಿರಿ. What does that mean? ಅದರ ಅರ್ಥ ಏನು? Our body means it stands for all our entire life. ನಮ್ಮ ದೇಹ ಎಂಬುದಾಗಿ ನೋಡುವಾಗ ಅದು ನಮ್ಮ ಇಡೀ ಜೀವಿತವನ್ನ ಅದು ಪ್ರೋತ್ಸಾಹ ಅದು ಪ್ರತಿನಿಧಿಸುವಂತದ್ದಾಗಿದೆ. Our entire lives should be involved in serving God. ನಮ್ಮ ಇಡೀ ಜೀವಿತ ಅದು ದೇವರನ್ನು ಸೇವಿಸುವುದರಲ್ಲಿ ಒಳಗೊಂಡಿರಬೇಕು. So that means we cannot divide into spiritual life and secular life. ನಾವು ಆತ್ಮಿಕ ಜೀವಿತವನ್ನು ಮತ್ತು ಲೌಕಿಕ ಜೀವಿತವನ್ನ ಬೇರ್ಪಡಿಸಲಿಕ್ಕೆ ಅಥವಾ ವಿಭಾಗಿಸಲಿಕ್ಕೆ ಸಾಧ್ಯವಿಲ್ಲ. And there we read about a reasonable service that we have to give to God. ಅಲ್ಲಿ ನಾವು ಒಂದು ವಿವೇಕಪೂರ್ವಕವಾದಂತಹ ಆರಾಧನೆಯ ವಿಷಯದಲ್ಲಿ ನಾವು ನೋಡ್ತೇವೆ, ಅದನ್ನು ನಾವು ಕೊಡ್ಬೇಕೆಂಬುದಾಗಿ ನೋಡ್ತೇವೆ. Reasonable service means spiritual worship. ವಿವೇಕಪೂರ್ವಕವಾದಂತಹ ಸೇವೆ ಎಂಬುದಾಗಿ ನೋಡುವಾಗ ಆತ್ಮಿಕವಾದಂತಹ ಆರಾಧನೆ. So now we don't offer animals as sacrifice. ಈಗ ನಾವು ಪ್ರಾಣಿಗಳನ್ನ ಯಜ್ಞವಾಗಿ ಅರ್ಪಿಸುವುದಿಲ್ಲ. But we offer ourselves to God, our services to God as a sacrifice. ಈಗ ನಾವು ನಮ್ಮನ್ನು ನಾವೇ ದೇವರಿಗೆ ಯಜ್ಞವಾಗಿ ಸಮರ್ಪಿಸಿಕೊಳ್ಳುತ್ತೇವೆ. So God has made us priests so that we can serve him and offer sacrifices which are acceptable to him. ದೇವರು ನಮ್ಮನ್ನು ಯಾಜಕರನ್ನಾಗಿ ಮಾಡಿದ ಕಾರಣದಿಂದ ನಾವು ಆತನಿಗೆ ಸೇವೆ ಮಾಡಬಹುದು, ಹಾಗೆಯೇ ನಮ್ಮ ದೇಹಗಳನ್ನ ಯಜ್ಞವಾಗಿ ಆತನಿಗೆ ಅರ್ಪಿಸಬಹುದು. Shall we read Romans 15 and 16? What we can offer as a service to God? ರೋಮಪುರದವರಿಗೆ ಬರೆದ ಪತ್ರಿಕೆ 15:16ನೇ ವಚನದಲ್ಲಿ ನಾವು ಯಾವುದನ್ನ ದೇವರಿಗೆ ಯಜ್ಞವಾಗಿ ಅರ್ಪಿಸಲಿಕ್ಕೆ ಸಾಧ್ಯ ಎಂಬುದಾಗಿ ನೋಡಿಕೊಳ್ಳೋಣ. Chapter 15 verse 16. ಆದರೂ ನಿಮಗೆ ಜ್ಞಾಪಕ ಮಾಡಬೇಕೆಂದು ಅಲ್ಲಲ್ಲಿ ಹೆಚ್ಚಾದ ಧೈರ್ಯದಿಂದ ಬರೆದಿದ್ದೇನೆ, ಯಾಕೆಂದರೆ ನಾನು ಅನ್ಯ ಜನರಿಗೋಸ್ಕರ ಯೇಸು ಕ್ರಿಸ್ತನ ಸೇವಕನಾಗುವುದಕ್ಕೆ ನನಗೆ ದೇವರ ಅನುಗ್ರಹವಾಯಿತು. ನಾನು ದೇವರ ಸುವಾರ್ತೆಯ ಸೇವೆಯನ್ನು ಯಾಜಕ ಸೇವೆ ಎಂಬಂತೆ ನಡೆಸಿ ಅನ್ಯ ದೇಶಸ್ಥರೆಂಬ ಕಾಣಿಕೆಯು ಪವಿತ್ರಾತ್ಮನ ಮೂಲಕವಾಗಿ ಪವಿತ್ರವಾಗಿದ್ದು ದೇವರಿಗೆ ಸಮರ್ಪಕವಾಗುವಂತೆ ಯತ್ನಿಸುವವನಾಗಿದ್ದೇನೆ. Yeah. So we see here that Paul is saying the service that he does to God, it is like an offering, because when he served, souls were saved and he offered them to God. ಅಲ್ಲಿ ಪೌಲ್ ಹೇಳ್ತಾನೆ, ಆತನು ಮಾಡುವಂತ ಸೇವೆ ಅದು ಒಂದು ಯಜ್ಞದ ಹಾಗೆ. ಅಂದ್ರೆ ಅವನು ಸುವಾರ್ತೆಯನ್ನು ಸಾರುವಾಗ ಸೇವೆಯನ್ನು ಮಾಡುವಂತ ಸಮಯದಲ್ಲಿ ಅನೇಕ ಜನರು ರಕ್ಷಣೆಗೆ ಬರ್ತಾರೆ, ಅವರನ್ನ ದೇವರು ಯಜ್ಞವಾಗಿ ಸಮರ್ಪಿಸುತ್ತಾನೆ. ಅದುವೇ ಒಂದು ಸೇವೆ. So dear brothers and sisters, whatever we do to God, the fruit that comes out is an offering to God. So we have to be serious about the service that we do give to God. ನನ್ನ ಪ್ರಿಯ ಸಹೋದರ ಸಹೋದರಿ, ದೇವರಿಗೆ ಏನೇ ಸೇವೆ ಮಾಡಿದ್ರು ಸಹ ಅದು ದೇವರಿಗೆ ಅರ್ಪಿಸುವಂತಹ ಒಂದು ಕಾಣಿಕೆಯಾಗಿದೆ. ಆದ್ರಿಂದ ನಾವು ಏನೇ ಮಾಡಿದ್ರು ಸಹ ನಮ್ಮ ಸೇವೆಯಲ್ಲಿ ಬಹಳ ಎಚ್ಚರಿಕೆಯಿಂದ ನಾವಿರಬೇಕು. Now when we come to Hebrews chapter 13 and verse 15, we find what another thing that we can offer to God. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 15ನೇ ವಚನಕ್ಕೆ ನಾವು ಬರುವಾಗ ಮತ್ತೊಂದು ವಿಷಯವನ್ನ ಅಥವಾ ಮತ್ತೊಂದು ವಸ್ತುವನ್ನ ನಾವು ಯಾವುದನ್ನ ಸಮರ್ಪಿಸಬಹುದೆಂಬುದಾಗಿ ನಾವು ಆ ಒಂದು ಭಾಗದಲ್ಲಿ ನಾವು ಹೋಗ್ತೇವೆ. Hebrews chapter 13 verse 15. ಇಬ್ರಿಯ 13:15. ಆದ್ದರಿಂದ ಆತನ ಮೂಲಕವಾಗಿಯೇ
ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡಬಿಡದೆ ಸಮರ್ಪಿಸೋಣ. ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. There we see we can offer what we can offer. We can offer praises to God. That is another service, how we yield our lives to Him. ಅಲ್ಲಿ ನಾವು ನೋಡ್ತೇವೆ, ನಾವು ದೇವರಿಗೆ ಅರ್ಪಿಸುವಂತದ್ದು ನಮ್ಮ ಸ್ತುತಿಗಳೆಂಬುದಾಗಿ ಸ್ತೋತ್ರ ಯಜ್ಞವನ್ನು, ಅದನ್ನು ಸಹ ನಮ್ಮ ಜೀವಿತಗಳನ್ನ ಕರ್ತನಿಗೆ ನಾವು ಒಪ್ಪಿಸಿಕೊಡಬಹುದು. So we have seen any kind of work that we do to God and the fruit that comes, we offer it as a service. And here we see every time we give praises to God, it is an offering acceptable unto Him. ನಮ್ಮ ಸೇವೆ ಮುಖಾಂತರವಾಗಿ ನಾವು ಮಾಡುವಂತ ಎಲ್ಲಾ ವಿಷಯಗಳು ಸಹ ಅದು ಯಜ್ಞವಾಗಿದೆ. ಇಲ್ಲಿ ನಾವು ನೋಡುವಾಗ ನಾವು ಮಾಡುವಂತ ಕೃತಜ್ಞತಾ ಸ್ತುತಿ ಸ್ತೋತ್ರ ಯಜ್ಞವು ಸಹ ಅದು ಕರ್ತನಿಗೆ ಯಜ್ಞವಾಗಿದೆ ಎಂಬುದಾಗಿ ನೋಡ್ತೇವೆ. Not only that, in Hebrews 13 and verse 16, we find something else that we can offer unto God. ಅಷ್ಟು ಮಾತ್ರವಲ್ಲ, ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಮತ್ತೊಂದು ವಿಷಯವನ್ನು ಸಹ ದೇವರಿಗೆ ಅರ್ಪಿಸಬಹುದಾಗಿ ಆತನು ಬರೀತಾನೆ. ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡಿರಿ, ಇದೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು. Yeah, when we give our possessions and everything that we have to God, God accepts it as a pleasant sacrifice and offering. ನಮ್ಮ ಸ್ಥಾನಮಾನಗಳನ್ನ, ನಮ್ಮ ಎಲ್ಲಾ ರೀತಿಯಂತ ಆಸ್ತಿ ಪಾಸ್ತಿಯನ್ನು ಕರ್ತನಿಗೆ ಕೊಡುವಾಗ ಅದನ್ನ ದೇವರು ಯಜ್ಞವಾಗಿ ಸ್ವೀಕರಿಸುತ್ತಾನೆ. So whatever possessions God has given to us, we have to use it for His service. We have to share it with those who are needy. When we do that, God accepts it as an offering. ನಮಗೆ ದೇವರಿಗೆ ಏನೇ ಕೊಟ್ಟಿದ್ದರೂ ಸಹ, ನಮಗೆ ಏನೇ ಆಸ್ತಿ ಪಾಸ್ತಿನ ಕೊಟ್ಟಿದ್ದರೂ ಸಹ ಆತನ ಸೇವೆಗೋಸ್ಕರವಾಗಿ ನಾವು ಉಪಯೋಗಿಸಬೇಕು. ದೇವರು ನಮಗೆ ಏನೇ ರೀತಿಯಂತ ಸ್ಥಾನಮಾನವನ್ನು ಕೊಟ್ಟಿದ್ರು ಅದನ್ನ ಆತನ ಸೇವೆಗೋಸ್ಕರವಾಗಿ ಉಪಯೋಗಿಸುವಾಗ ದೇವರು ಅದನ್ನ ಯಜ್ಞವಾಗಿ ಸ್ವೀಕರಿಸುತ್ತಾನೆ. And we see that we read about the renewal of the mind. ಮತ್ತು ನಾವು ಆ ಒಂದು ಮನಸ್ಸಿನ ನವೀಕರಣದ ಕುರಿತಾಗಿ ನಾವು ಓದುತ್ತೇವೆ. So Paul is saying that we should not be conformed to the things of this world. ಪೌಲ್ ಹೇಳ್ತಾನೆ, ನಾವು ಇಹಲೋಕಾನುಸಾರವಾಗಿ ಇರಬಾರದು. But Paul says that we have to be transformed by the renewing of our mind. ಪೌಲ್ ಹೇಳ್ತಾನೆ, ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಬೇಕೆಂಬುದಾಗಿ ಹೇಳ್ತಾನೆ. What does it mean? ಅದರ ಅರ್ಥ ಏನು? It means we should think and act like God, how God would like. ಅದರ ಅರ್ಥವೇನೆಂದ್ರೆ, ದೇವರು ಏನ್ ಇಷ್ಟಪಡ್ತಾನೋ, ದೇವರು ಹೇಗೆ ಅದನ್ನು ವರ್ತಿಸ್ತಾನೋ ಆ ರೀತಿಯಾಗಿ ನಾವು ಆಲೋಚನೆ ಮಾಡಿ ವರ್ತಿಸುವಂತವರಾಗಿರಬೇಕು. So God has called us to serve Him first. ದೇವರು ನಮ್ಮನ್ನ ಆತನಿಗೆ ಸೇವೆ ಮಾಡೋದಕ್ಕೋಸ್ಕರವಾಗಿ ಮೊಟ್ಟ ಮೊದಲನೇದಾಗಿ ಕರೆದಿದ್ದಾನೆ. You know, when we offer ourselves as a living sacrifice, it pleases God. ನಮ್ಮನ್ನು ನಾವು ಸಜೀವ ಯಜ್ಞವಾಗಿ ಆತನಿಗೆ ಅರ್ಪಿಸಿಕೊಳ್ಳುವಾಗ ಅದು ದೇವರಿಗೆ ಮೆಚ್ಚುಗೆ ಆಗುತ್ತದೆ. And that enables us to experience the will of God in our life. ಅದು ನಮ್ಮ ಜೀವಿತದಲ್ಲಿ ದೇವರ ಚಿತ್ತವನ್ನ ಅನುಭವಿಸುವಂತೆ ಅದು ನಮಗೆ ಸಹಾಯ ಮಾಡುತ್ತದೆ. So as priests, what is the motivation? The motivation we see there by the mercies of God. ಅಲ್ಲಿ ಯಾಜಕರಾದಂತಹ ನಮಗಿರುವಂತಹ ಆ ಒಂದು ಉದ್ದೇಶ ಅಥವಾ ಪ್ರೋತ್ಸಾಹ ಏನೆಂದ್ರೆ ಅದು ದೇವರ ಕರುಣೆ. So it is by the mercies of God that all these things are happening in our life. ದೇವರ ಕನಿಕರದಿಂದಲೇ ನಮ್ಮ ಜೀವಿತದಲ್ಲಿ ಎಲ್ಲಾ ಸಂಗತಿಗಳು ಸಹ ನಡೆಯುತ್ತಾ ಇವೆ. So this offering reminds us, this renewal reminds us that we need to live a consecrated life. ಈ ಕಾಣಿಕೆ ಅಥವಾ ಈ ಒಂದು ಒಂದು ನೂತನ ಮನಸ್ಸು ನಮಗೆ ನೆನಪಿಸುವಂತದ್ದು ಏನಂದ್ರೆ, ನಾವು ದೇವರಿಗೆ ಒಂದು ಬೇರ್ಪಟ್ಟಂತ ಸಮರ್ಪಣೆಯ ಜೀವಿತವನ್ನು ಜೀವಿಸಬೇಕು. We are to be living sacrifices every moment. ನಾವು ಪ್ರತಿ ಕ್ಷಣದಲ್ಲಿಯೂ ಸಹ ಜೀವಿಸುವಂತಹ ಅಥವಾ ಜೀವ ಸ್ವರೂಪವಾದಂತಹ ಯಜ್ಞವಾಗಿರಬೇಕು, ಸಜೀವ ಯಜ್ಞವಾಗಿರಬೇಕು.
We are to be transformed. ನಾವು ರೂಪಾಂತರಗೊಳ್ಳಬೇಕು. And the result we read in those 2 verses that we will please God. 7 ವಚನದಲ್ಲಿ ನಾವು ಓದುವಂತಹ ಒಂದು ಫಲಿತಾಂಶ, ನಾವು ದೇವರನ್ನ ಮೆಚ್ಚಿಸುವವರಾಗಿರ್ತೇವೆ. And we will experience, when we live such a life, we will experience the will of God being fulfilled in our lives. ನಾವು ಆ ರೀತಿಯಾಗಿ ನಾವು ನಮ್ಮ ಜೀವಿತದಲ್ಲಿ ಅನುಭವಿಸುವಾಗ, ನಮ್ಮ ಜೀವಿತದಲ್ಲಿ ನಾವು ಏನು ಅನುಭವಿಸ್ತೇವೆ ಅಂದ್ರೆ, ದೇವರ ಸಂಪೂರ್ಣವಾದ ಚಿತ್ತವನ್ನ ನಮ್ಮ ಜೀವಿತದಲ್ಲಿ ಅನುಭವಿಸ್ತೇವೆ. You know, if these 4 things are not there in our life, nobody will come to know the will of God in their lives. ಈ 4 ವಿಷಯಗಳು ಯಾರ ಜೀವಿತದಲ್ಲಿ ಇರುವುದಿಲ್ಲವೋ, ಯಾವ ವ್ಯಕ್ತಿಯೂ ಸಹ ಅವರ ಜೀವಿತದಲ್ಲಿ ದೇವರ ಚಿತ್ತವನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. So the point we considered is that we are priests who are called to serve God in his body. ಅದರಿಂದ ನಾವು ವಿಷಯಗಳನ್ನು ಪರಿಗಣಿಸುವಂತಹ ಅಂಶಗಳೇನೆಂದ್ರೆ, ಯಾಜಕರಾಗಿ ನಮ್ಮ ದೇಹಗಳನ್ನ ಆತನಿಗೆ ಸಮರ್ಪಿಸುವಂತರಾಗಿರ್ತೇವೆ. Not only that, when we come further, when we come to chapter 12 verse 3 to 8, we find another truth there. ಅಷ್ಟು ಮಾತ್ರವಲ್ಲದೆ ಮುಂದಿನ ಭಾಗಕ್ಕೆ, ಅಂದ್ರೆ 3ನೇ ವಚನದಿಂದ 8ನೇ ವಚನದವರೆಗೆ ಬರುವಾಗ ಮತ್ತೊಂದು ಸತ್ಯಾಂಶ ನೋಡ್ತೇವೆ. Brother, can you read verse 4 and 5? 4 ಮತ್ತು 5ನೇ ವಚನಗಳನ್ನ ನಾವು ಓದಿಕೊಳ್ಳೋಣ. ಯಾಕೆಂದರೆ ನಮಗೆ ಒಂದೇ ದೇಹದಲ್ಲಿ ಬಹಳ ಅಂಗಗಳಿರಲಾಗಿ ಆ ಎಲ್ಲಾ ಅಂಗಗಳಿಗೆ ಹೇಗೆ ಒಂದೇ ಕೆಲಸ ಇರುವುದಿಲ್ಲವೋ, ಹಾಗೆಯೇ ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಒಂದೇ ದೇಹವಾಗಿದ್ದು ಒಬ್ಬೊಬ್ಬರಾಗಿ ಪರಸ್ಪರ ಅಂಗಗಳಾಗಿದ್ದೇವೆ. Yeah. So as believer priests, we are individual members of the body of Christ. ವಿಶ್ವಾಸಿಗಳಾಗಿ ಯಾಜಕರಾದಂತಹ ನಾವುಗಳು ಕ್ರಿಸ್ತನ ದೇಹದಲ್ಲಿ ಅಂಗಗಳು ಸಹ ಆಗಿದ್ದೇವೆ. And that is why it is said that as the body there are different members. ಆದ್ರಿಂದ ಅಲ್ಲಿ ಹೇಳಲ್ಪಟ್ಟಿದೆ, ದೇಹಕ್ಕೆ ಬೇರೆ ಬೇರೆ ಅಂಗಗಳಿವೆ. And so the members of the body have to be, serving mutually together the body of Christ, that is the church. ಅದರಿಂದ ದೇಹದಲ್ಲಿರುವಂತ ಅಂಗಗಳು ದೇಹಕ್ಕೆ, ಅಂದ್ರೆ ಕ್ರಿಸ್ತನ ದೇಹಕ್ಕೆ ಅವರು ಒಟ್ಟಾಗಿ ಅರ್ಥ ಮಾಡಿಕೊಂಡವರಾಗಿ ಸೇವೆ ಮಾಡಬೇಕು. That means each one of us in the body of Christ has a particular work to do, and we have to be faithful, honest, and true to that responsibility. ಆದ್ದರಿಂದ ಕ್ರಿಸ್ತನ ಅಂಗಗಳಾದಂತಹ ನಮಗೆ ಪ್ರತಿಯೊಬ್ಬರಿಗೂ ಸಹ ನಮ್ಮದೇ ಆದಂತಹ ನಿರ್ದಿಷ್ಟವಾದಂತಹ ಕೆಲಸಗಳಿವೆ. ಅದನ್ನ ನಾವು ಅರ್ಥ ಮಾಡಿಕೊಂಡವರಾಗಿ ಕ್ರಿಸ್ತನ ದೇಹವಂತ ಸಭೆಯ ಮುಖಾಂತರವಾಗಿ ಕರ್ತನಿಗೆ ಸೇವೆ ಮಾಡುವಂತರಾಗಿರಬೇಕು. So some truths come out from that portion. ಆ ಒಂದು ಅಂಶದಿಂದ ಕೆಲವು ಸತ್ಯಾಂಶಗಳು ಹೊರಬರುತ್ತವೆ. There we find what is the attitude that should be in us when we are serving Christ through the church or through the body of Christ. ಸಭೆಯ ಮುಖಾಂತರವಾಗಿ ಅಥವಾ ಕ್ರಿಸ್ತನ ದೇಹದ ಮುಖಾಂತರವಾಗಿ ದೇವರ ಸೇವೆಯನ್ನು ಮಾಡುವಾಗ ನಮ್ಮ ಮನೋಭಾವನೆ ಏನಾಗಿರಬೇಕು? 2 things. 2 ವಿಷಯಗಳು. The first thing is humility. ಮೊದಲನೇದಾಗಿ ದೀನತೆ. Paul says that there should be humility in our lives. ಪೌಲ್ ಹೇಳ್ತಾನೆ, ನಮ್ಮ ಜೀವಿತದಲ್ಲಿ ದೀನತೆ ಇರಬೇಕು. See, he says, be honest in evaluating yourself. ಮತ್ತು ನಿಮ್ಮನ್ನು ನೀವು ಮೌಲ್ಯಮಾಪನ ಮಾಡಿಕೊಳ್ಳೋದ್ರಲ್ಲಿ ನಿಷ್ಠೆ ಇರಬೇಕು. That means humbleness should be there when we are living as believers on this earth and serving God through the church. ನಾವು ವಿಶ್ವಾಸಿಗಳಾಗಿ ಭೂಲೋಕದಲ್ಲಿ ಜೀವಿಸುತ್ತಾ ದೇವರ ಸೇವೆಯನ್ನು ಮಾಡುವಾಗ ನಮ್ಮ ಜೀವಿತದಲ್ಲಿ ದೀನತೆ ಎನ್ನುವಂಥದ್ದು ಕಂಡು ಬರಬೇಕು. Now you see, brothers and sisters, so many problems we have in our churches. Why is that? Because we as individual members are not serving with humility. ಸಹೋದರ ಸಹೋದರಿಯರೇ, ಈ ದಿನದ ಸಭೆಗಳಲ್ಲಿ ಅನೇಕ ರೀತಿಯಾದಂತಹ ಸಮಸ್ಯೆಗಳನ್ನ ನಾವು ನೋಡ್ತೇವೆ. ಯಾಕೆಂದ್ರೆ ಸಭೆಯ ದೇಹದ ಅಂಗಗಳಾದಂತಹ ನಾವು ದೀನತೆಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡುವುದಿಲ್ಲ. See, if we individuals have the humility of Christ in our lives, our assemblies will be peaceful and our assemblies will grow as the Lord wants it to grow.
ವ್ಯಕ್ತಿಗಳಾಗಿ ನಾವು ಸಂತೋಷ ಸಮಾಧಾನದಿಂದ ಒಬ್ಬರಿಗೊಬ್ಬರು ಸೇವೆ ಮಾಡುವುದಾದ್ರೆ, ಒಂದು ದೀನತೆಯಿಂದ ಸೇವೆ ಮಾಡುವುದಾದ್ರೆ, ನಮ್ಮ ಸಭೆಗಳು ಕರ್ತನು ಎಷ್ಟರ ಮಟ್ಟಿಗೆ ಬೆಳಿಬೇಕೆಂಬುದಾಗಿ ಆಶಿಸುತ್ತಾನೋ ಆ ಒಂದು ಮಟ್ಟಕ್ಕೆ ಬೆಳೆಯುವಂತದ್ದಾಗಿರುತ್ತದೆ. Now, and the second thing is the faith yourself, by the faith God has given you. We read in verse 3. ಮತ್ತು 3ನೇ ವಚನದಲ್ಲಿ ನಾವು ಓದುವಾಗ ನಂಬಿಕೆ, ದೇವರು ಕೊಟ್ಟಂತಹ ವಿಶ್ವಾಸ ಎಂಬುದಾಗಿ ನಾವು ನೋಡ್ತೇವೆ. So anybody who is serving the Lord through the church or in the church or serving the Lord, he has to have faith. ಯಾರೇ ಆದ್ರೂ ಸಹ ಸಭೆಯ ಮುಖಾಂತರವಾಗಿ ಅಥವಾ ಸಭೆಯಲ್ಲಿ ಸೇವೆ ಮಾಡುವವನಾಗಿರುವುದಾದ್ರೆ ಅವನಿಗೆ ವಿಶ್ವಾಸ ಇರಬೇಕು. And also the second aspect that comes out there is that what is the body that we are serving. ಮತ್ತು ಎರಡನೇದಾಗಿರುವಂತಹ ಅಂಶ ನಾವು ನೋಡ್ತೇವೆ, ನಾವು ಸೇವೆ ಮಾಡ್ತಾ ಇರುವಂತಹ ಆ ದೇಹ ಯಾವುದು. And we see there it talks about that we are united in one body, that is the body of Christ. ಅಲ್ಲಿ ನಾವು ನೋಡ್ತೇವೆ, ನಾವು ಒಂದೇ ದೇಹದಲ್ಲಿ ನಾವು ಐಕ್ಯರಾಗಿದ್ದೇವೆ. ಆ ದೇಹ ಯಾವುದು ಅಂದ್ರೆ ಕ್ರಿಸ್ತನ ದೇಹ. So in the church unity should be visible. ಸಭೆಯಲ್ಲಿ ಐಕ್ಯತೆಯು ಕಂಡು ಬರಬೇಕು. Because we read here it is one body in Christ. ಯಾಕೆಂದ್ರೆ ನಾವು ಓದ್ತೇವೆ ಕ್ರಿಸ್ತನಲ್ಲಿ ಒಂದೇ ದೇಹ. Not only that, in verse 6 we see that everybody has got different gifts. ಅಷ್ಟು ಮಾತ್ರವಲ್ಲ, 6ನೇ ವಚನದಲ್ಲಿ ನಾವು ಓದ್ತೇವೆ ಪ್ರತಿಯೊಬ್ಬರಿಗೂ ಸಹ ಬೇರೆ ಬೇರೆ ವರಗಳಿವೆ. And you know what is the tragedy in the church? ಆದ್ರೆ ಸಭೆಯಲ್ಲಿ ನಡೆಯುವಂತಹ ಒಂದು ದುಃಖಕರವಾದ ವಿಷಯವೇನು ಗೊತ್ತಾ? Many believers don't know what is the gift God has given, the spiritual gift God has given to them. ಅನೇಕ ವಿಶ್ವಾಸಿಗಳಿಗೆ ದೇವರು ಅವರಿಗೆ ಕೊಟ್ಟಂತಹ if you don't know ವರಗಳು ಯಾವುದೆಂಬುದಾಗಿ ಗೊತ್ತಿಲ್ಲ. If we don't know what is the spiritual gift God has given to us, how will we serve God in the church? ನಮಗೆ ದೇವರು ಯಾವ ಆತ್ಮಿಕ ವರಗಳನ್ನು ಕೊಟ್ಟಿದ್ದಾನೆ ಎಂಬುದಾಗಿ ನಮಗೆ ಗೊತ್ತಿಲ್ಲದೆ ಇದ್ದರೆ ನಾವು ಸಭೆಯಲ್ಲಿ ಹೇಗೆ ಸೇವೆ ಮಾಡಲಿಕ್ಕೆ ಸಾಧ್ಯ? And what happens because of that, what gift God has not given us, we use that and serve the Lord, and we create all kinds of problem for others and for us also. ಹಾಗೇನಾಗ್ತದೆ ಅಂದ್ರೆ, ದೇವರು ನಮಗೆ ಯಾವ ವರವನ್ನು ಕೊಟ್ಟಿಲ್ಲವೋ ಆ ವರವನ್ನೇ ಹೆಚ್ಚಾಗಿ ನಾವು ಉಪಯೋಗಿಸ್ಲಿಕ್ಕೆ ಪ್ರಯತ್ನಿಸ್ತೇವೆ. ಆ ಸಮಯದಲ್ಲಿ ಅದು ಸಭೆಯಲ್ಲಿ ಸಮಸ್ಯೆಗಳು ಉಂಟಾಗ್ತವೆ. ಸಭೆಗೂ ಸಮಸ್ಯೆ, ನಮಗೂ ಸಮಸ್ಯೆ. So God is making us, the Spirit of God is making it clear to us that we need to recognize our gift, because the Lord says that we all have individual gifts. ದೇವರ ಆತ್ಮನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ದೇವರ ವಾಕ್ಯದಲ್ಲಿ ಸಹ ನಾವು ನೋಡ್ತೇವೆ, ನಮ್ಮ ಪ್ರತಿಯೊಬ್ಬರಿಗೂ ಸಹ ವೈಯಕ್ತಿಕವಾಗಿ ವರಗಳು ಕೊಡಲ್ಪಟ್ಟಿವೆ. So when we serve using the gift, we should know from where we have got this gift, the source of this gift. ನಾವು ನಮ್ಮ ವರಗಳನ್ನು ಉಪಯೋಗಿಸಿ ಸೇವೆ ಮಾಡುವಾಗ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು, ನಾವು ಈ ವರಗಳನ್ನ ಎಲ್ಲಿಂದ ಪಡೆದುಕೊಂಡಿದ್ದೇವೆ, ನಮಗೆ ಯಾರು ಕೊಟ್ಟಿದ್ದಾರೆ. Yeah, we see here that the gifts are given by God. ಇಲ್ಲಿ ನಾವು ಓದ್ತೇವೆ, ಆ ವರಗಳು ದೇವರಿಂದಲೇ ಕೊಡಲ್ಪಟ್ಟಿವೆ. And also, as we read further, each gift has to be used, and God wants to see our contribution in the growth of His ministry. ಮತ್ತು ಎಲ್ಲಾ ವರಗಳನ್ನು ಉಪಯೋಗಿಸುವಾಗ ದೇವರು ಆತನ ಸೇವೆಯಲ್ಲಿ ಅಥವಾ ಆತನ ಸಭೆಯ ಬೆಳವಣಿಗೆಗೋಸ್ಕರವಾಗಿ ನಾವು ಉಪಯೋಗಿಸುವಂತಹ ವರಗಳು ಅಥವಾ ನಮ್ಮ ವರಗಳಿಂದ ಕೊಡುವಂತಹ ಒಂದು ಪಾಲು ಏನೆಂಬುದಾಗಿ ದೇವರು ನೋಡುವಂತವನಾಗಿದ್ದಾನೆ. And at the end, in verse 8 we see, when we are using the gift, do it gladly or wholeheartedly. 8ನೇ ವಚನದಲ್ಲಿ ನಾವು ನೋಡುವಾಗ, ಯಾರು ಆ ವರಗಳನ್ನು ಉಪಯೋಗಿಸುತ್ತಾರೋ ಅವನು ಮಾಡುವವನು ಸಂತೋಷವಾಗಿ ಮಾಡಲಿ, ಆ ಒಂದು ಸಂತೋಷಕರವಾಗಿ ಮಾಡಲೆಂಬುದಾಗಿ ಅವನು ಹೇಳ್ತಾನೆ. So nobody should serve God with a half-heartedness. We should serve with gladness and wholeheartedly. ಯಾರು ಸಹ ದೇವರಿಗೆ ಅರ್ಧ ಹೃದಯವುಳ್ಳವರಾಗಿ ಅಥವಾ ಅರ್ಧ ಮನಸ್ಸಿನಿಂದ ಸೇವೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಪೂರ್ಣ ಮನಸ್ಸಿನಿಂದ ಹೃದಯಪೂರ್ವಕವಾಗಿ ಸೇವೆ ಮಾಡುವವರಾಗಿರಬೇಕು. Now when we come to verses 9 to 21,
we find that we who are believer priests should live within the godly attitude and with the power of love. 9ರಿಂದ 21ನೇ ವಚನದವರೆಗೆ ವಿಶ್ವಾಸಿ ಯಾಜಕರಾದಂತಹ ನಾವು ಆ ಒಂದು ಪ್ರೀತಿಯ ಮನೋಭಾವನೆಯಿಂದ ನಾವು ಮಾಡುವಂತರಾಗಿರಬೇಕು. When we read verse 6 and 10, we come to know that. 6 ಮತ್ತು 10ನೇ ವಚನವನ್ನು ಓದುವಾಗ ನಾವು ಅದನ್ನ ತಿಳಿದುಕೊಳ್ಳುತ್ತೇವೆ. Verse 6, can you read, brother, verse 10? 10 or 6? Read verse 10. 10ನೇ ವಚನವನ್ನು ಓದಿಕೊಳ್ಳೋಣ. ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ. Yeah, the Lord is saying that with the power of love, only a believer priest can live a godly life. ಆ ಒಂದು ಪ್ರೀತಿಯ ಆ ಒಂದು ಶಕ್ತಿಯಲ್ಲಿ ವಿಶ್ವಾಸಿಯಾದಂತಹ ಯಾಜಕನು ದೈವಿಕವಾದಂತಹ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯ. That means it should not be only spoken love, but it should be love which is sincere, which others can feel when we express it. ಅದು ಕೇವಲ ಒಂದು ಮಾತನಾಡುವಂತಹ ಒಂದು ವಾಕ್ಯದ ಪ್ರೀತಿಯಾಗಿರಬಾರದು. ನಾವು ಪ್ರೀತಿ ತೋರಿಸುವಾಗ ಇತರರು ಅದನ್ನು ಅನುಭವಿಸಬೇಕು. So we need to look into our lives and ask some questions. ನಮ್ಮ ಜೀವಿತಗಳನ್ನು ನೋಡಿಕೊಂಡು ಕೆಲವು ಪ್ರಶ್ನೆಗಳನ್ನ ನಾವು ಕೇಳಿಕೊಳ್ಳಬೇಕು. What are the questions? In verse 9 it is saying, am I pursuing holiness? 9ನೇ ವಚನ ನೋಡ್ತೇವೆ, ನಾನು ಆ ಒಂದು ಪರಿಶುದ್ಧನಾಗಿ ಜೀವಿಸ್ತಾ ಇದ್ದೇನೋ. In verse 10 we see there, am I giving preference to others? 10ನೇ ವಚನದಲ್ಲಿ ನೋಡ್ತೇವೆ, ನಾನು ಇತರರಿಗೆ ಆದ್ಯತೆಯನ್ನು ಕೊಡ್ತಾ ಇದ್ದೇನೋ. See, we read there, take delight in honoring each other. ನೋಡ್ತೇವೆ, ಮಾನ ಮರ್ಯಾದೆಯಲ್ಲಿ ತೋರಿಸೋದ್ರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ. Yeah, so whatever we do, there should be holiness. ನಾವೇನೇ ಮಾಡಿದ್ರು ಸಹ ಅದರಲ್ಲಿ ಪರಿಶುದ್ಧತೆ ಇರಬೇಕು. And we should honor others. If others are to be given an opportunity, give it to them, and we should step back. ಇತರರಿಗೆ ಗೌರವಿಸಬೇಕು. ಒಂದು ವೇಳೆ ಇತರರಿಗೆ ಆದ್ಯತೆಯನ್ನು ಕೊಡುವಂತಹ ಸಂದರ್ಭ ಬರುವುದಾದ್ರೆ ಅವರಿಗೆ ಆದ್ಯತೆಯನ್ನು ಕೊಟ್ಟು ನಾವು ಹಿಂದಕ್ಕೆ ಉಳಿಯಬೇಕು. And in verse 11 we see we should be passionate in serving God. 11ನೇ ವಚನದಲ್ಲಿ ನಾವು ನೋಡ್ತೇವೆ, ನಾವು ಕರ್ತನ ಸೇವೆಯನ್ನು ಮಾಡುವಂತದ್ರಲ್ಲಿ ಜಾಗೃತಿ ಉಳ್ಳವರಾಗಿರ್ಬೇಕು, ಆಲಸ್ಯ ಉಳ್ಳವರಾಗಿರಬಾರ್ದು. Yeah, enthusiastically we should serve God. ಆಸಕ್ತ ಚಿತ್ತರಾಗಿದ್ದುಕೊಂಡು ಕರ್ತನ ಸೇವೆ ಮಾಡುವವರಾಗಿರಬೇಕು. This world is going through this COVID-19. COVID-19 ಅಲ್ಲಿ ಈ ಲೋಕ ಹಾದು ಹೋಗ್ತಾ ಇದೆ. It is a testing time for believers. ಇದು ವಿಶ್ವಾಸಿಗಳಿಗೆ ಒಂದು ಪರೀಕ್ಷೆಯ ಸಮಯ. These times, if we also behave like the unbelievers and there is no enthusiasm in our lives, the word of God says that it doesn't show that you are having a godly attitude. ಈ ಸಮಯದಲ್ಲಿ ಸಹ ಯಾವುದೇ ರೀತಿಯಾದಂತಹ ಉತ್ಸಾಹ ಇಲ್ಲದೆ, ಯಾವುದೇ ರೀತಿಯಾದಂತಹ ಒಂದು ಆಸಕ್ತಿ ಇಲ್ಲದೆ ನಾವು ಜೀವಿಸ್ತಾ ಇರೋದಾದ್ರೆ ಇತರ ಜನರಂತೆ ಅವಿಶ್ವಾಸಿಗಳಂತೆ ಜೀವಿಸ್ತಾ ಇದ್ರೆ ಲೋಕಕ್ಕೆ ನಾವು ಯಾರೆಂಬುದಾಗಿ ತೋರ್ಪಡಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. And in 12 we persevere when afflictions come in our lives. 12ನೇ ವಚನದಲ್ಲಿ ನಾವು ನೋಡ್ತೇವೆ, ಉಪದ್ರವದಲ್ಲಿಯೂ ಸಹ ಸೈರಣೆಯುಳ್ಳವರಾಗಿರಬೇಕು. We are going through so much of trouble now. ಈಗ ನಾವು ಅನೇಕ ಸಮಸ್ಯೆಗಳನ್ನು ಹಾದು ಹೋಗ್ತಾ ಇದ್ದೇವೆ. Some of us have lost our jobs. ನಮ್ಮಲ್ಲಿ ಕೆಲವರು ತಮ್ಮ ಉದ್ಯೋಗಗಳನ್ನು ಕಳೆದುಕೊಂಡಿದ್ದಾರೆ. Some of us are not able to go to our workplaces. ನಮ್ಮಲ್ಲಿ ಕೆಲವರು ನಮ್ಮ ಕೆಲಸದ ಸ್ಥಳಗಳಿಗೆ ಹೋಗಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ. Some are not getting their salaries. ಕೆಲವರು ತಮ್ಮ ಸಂಬಳಗಳನ್ನ ಪಡ್ಕೊಳ್ಳುತ್ತಾ ಇಲ್ಲ. Some of the children are not able to go to colleges and get admissions. ಕೆಲವು ಮಕ್ಕಳು ಕಾಲೇಜುಗಳಿಗೆ ಹೋಗಿ ಆ ಒಂದು ಅಡ್ಮಿಷನ್ ಅನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ. Not only persecution for the believers are growing day by day. ಅಷ್ಟು ಮಾತ್ರವಲ್ಲದೆ ವಿಶ್ವಾಸಿಗಳಿಗೆ ಹಿಂಸೆ ದಿನೇ ದಿನೇ ಹೆಚ್ಚಾಗುತ್ತಾ ಇದೆ. So when we persevere, it shows a godly attitude. ನಾವು ಸೈರಣೆಯುಳ್ಳವರಾಗಿದ್ದಾಗ ದೈವಿಕ ಗುಣಲಕ್ಷಣಗಳು ನಮ್ಮಲ್ಲಿ ಕಂಡು ಬರುತ್ತವೆ.
And in verse 13, it tells that difficult times are there in the life of other believers. If I have more, am I willing to provide for the need of others? 13 ನೋಡ್ತೇವೆ, ಇತರ ವಿಶ್ವಾಸಿಗಳಿಗೆ ಕಷ್ಟ ಬಂದಾಗ ನನಗೆ ಹೆಚ್ಚಾಗಿದ್ರೆ ಅಥವಾ ನನಗೆ ಸಾಕಷ್ಟಿದ್ರೆ ಇತರರಿಗೂ ಸಹ ನಾನು ಕೊಡ್ಲಿಕ್ಕೆ ನನಗೆ ಆಗ್ತಾ ಇದೆಯಾ? That is what we find in verse 13. ಅದನ್ನೇ 13ನೇ ವಚನದಲ್ಲಿ ನಾವು ನೋಡ್ತೇವೆ. When God's people are needy, whether the Lord's servants or whether believers in the assembly, we should be willing to share what we have with them. ಆ ದೇವ ಜನರಿಗೆ ಕೊರತೆ ಬಂದಾಗ ಅಥವಾ ದೇವ ಸೇವಕರಿಗಾಗಿರ್ಬೋದು, ವಿಶ್ವಾಸಿಗಳಾಗಿರ್ಬೋದು, ಅವರಿಗೆ ಕೊರತೆ ಬಂದಾಗ ನಮ್ಮಲ್ಲಿ ಇರುವಂತದ್ದನ್ನ ಹಂಚಿಕೊಳ್ಳುವಂತಹ ಮನಸ್ಸು ನಮಗಿರ್ಬೇಕು. These are godly attitudes, and only a person who is filled with the love of Christ can do this. ಇದು ದೈವಿಕವಾದಂತಹ ಗುಣಲಕ್ಷಣಗಳಾಗಿವೆ. ಯಾರು ಕ್ರಿಸ್ತನ ಪ್ರೀತಿಯಿಂದ ತುಂಬಿಸಲ್ಪಟ್ಟಿರುತ್ತಾರೋ ಅವರು ಮಾತ್ರವೇ ಈ ವಿಷಯಗಳನ್ನು ಮಾಡ್ಲಿಕ್ಕೆ ಸಾಧ್ಯ. So we were seeing that believer priest should live with a godly attitude, and that should be controlled by the power of the love of Christ in our lives. ವಿಶ್ವಾಸಿ ಯಾಜಕರು ದೈವಿಕವಾದಂತಹ ಸ್ವಭಾವದಿಂದ ಕೂಡಿದಂತವರಾಗಿರಬೇಕು. ಅದು ನಮ್ಮನ್ನ ಪ್ರೀತಿಯ ಅಧಿಕಾರದಿಂದ ನಡೆಸುವಂತದ್ದಾಗಿರಬೇಕು. Yeah, so when we come down from verse 14 onwards, we find that there is a chance, because we ourselves are going through trouble, we may try to overcome evil by being evil. ಒಂದು ವೇಳೆ 14ನೇ ವಚನದಿಂದ ನಾವು ನೋಡುವಂತ ಸಮಯದಲ್ಲಿ ನಾವು ದುಷ್ಟತ್ವವನ್ನು ಗೆಲ್ಲುವಂತಹ ಆ ಒಂದು ಸಾಧ್ಯತೆಗಳು ಸಹ ಕೆಲವು ಸಾರಿ ಬರಬಹುದು. We have to overcome evil by good. That is what we see in verse 14. Don't curse them. Pray that God will bless them when you are persecuted. 14ನೇ ವಚನದಲ್ಲಿ ನೋಡ್ತೇವೆ, ಅವ್ರನ್ನ ಶಪಿಸಬೇಡ್ರಿ, ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡ್ರಿ, ಶಪಿಸದೆ ಆಶೀರ್ವದಿಸಿರಿ ಎಂಬುದಾಗಿ ಹೇಳ್ತಾನೆ 14ನೇ ವಚನದಲ್ಲಿ. In verse 14 we read, you should take a determination that I will only do good to those who are our enemies. ನಾವೊಂದು ತೀರ್ಮಾನಕ್ಕೆ ಬರಬೇಕು, ನಮಗೆ ಯಾರು ಶತ್ರುಗಳಾಗಿರ್ತಾರೋ ಅವರಿಗೆ ಒಳ್ಳೆಯದನ್ನೇ ಮಾಡ್ತೇನೆ ಎಂಬಂತಹ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಬೇಕು. And we should be concerned. Verse 15 said we should be concerned about the gains and losses of our enemy. ನಮ್ಮ ಆ ಶತ್ರುವಿನ ಲಾಭ ಮತ್ತು ನಷ್ಟಗಳ ಕುರಿತಾಗಿ ನಾವು ಪರಿಗಣನೆ ಉಳ್ಳವರಾಗಿರ್ಬೇಕೆಂಬುದಾಗಿ 15ನೇ ವಚನದಲ್ಲಿ ನಾವು ಓದ್ತೇವೆ. Yeah, weep with them who are crying and rejoice with them who are rejoicing. ಸಂತೋಷ ಪಡುವವರ ಸಂಗಡ ಸಂತೋಷ ಪಡಿರಿ, ಅಳುವವರ ಸಂಗಡ ಅಳಿರಿ. And verse 16 reminds us, don't think that you are better than others. 16ನೇ ವಚನ ನಮಗೆ ಜ್ಞಾಪಿಸುತ್ತದೆ, ನೀವು ಇತರರಿಗಿಂತ ಉತ್ತಮರೆಂಬುದಾಗಿ ಎಣಿಸಿಕೊಳ್ಳಬೇಡ್ರಿ. Verse 17 says, if people are being evil to you, don't react the way they are reacting to you. 17ನೇ ವಚನ ಹೇಳ್ತದೆ, ಒಂದು ವೇಳೆ ಯಾರಾದ್ರೂ ನಿಮ್ಗೆ ಅಪಕಾರ ಮಾಡಿದ್ರೆ ಅವರು ನಿಮಗೆ ಪ್ರತಿಕ್ರಿಯಿಸುವ ರೀತಿಯಲ್ಲಿ ನೀವು ಪ್ರತಿಕ್ರಿಯಿಸಬಾರದು. Verse 18 says that you should always maintain. See, in verse 18 we read there, always maintain an atmosphere of peace in your families, with your neighbors, and in your church. 18ನೇ ವಚನದಲ್ಲಿ ನೋಡ್ತೇವೆ, ನಿಮ್ಮಿಂದ ಆಗುವ ಮಟ್ಟಿಗೆ ಎಲ್ಲರ ಸಂಗಡ ಯಾವಾಗಲೂ ಸಹ ನೀವು ಸಮಾಧಾನದಿಂದ ಇರ್ಲಿಕ್ಕೆ ಪ್ರಯತ್ನಿಸಿ ಎಂಬುದಾಗಿ, ಆ ರೀತಿಯಾಗಿ ಇರ್ಲಿ ಎಂಬುದಾಗಿ, ನಿಮ್ಮ ಸಭೆಯಲ್ಲಾಗಿರ್ಬೋದು, ನಿಮ್ಮ ಮನೆಯಲ್ಲಾಗಿರ್ಬೋದು, ನಿಮ್ಮ ನೆರೆಹೊರೆಯಲ್ಲಾಗಿರ್ಬೋದು. So he concludes in verse 21, don't let evil conquer you, but conquer evil by doing good. 21ನೇ ವಚನದಲ್ಲಿ ಅದನ್ನು ಮುಗಿಸ್ತಾನೆ, ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. Based on what we have heard today, how is our lives? ನಾವು ಕೇಳಿದಂತಹ ಆಧಾರದ ಮೇಲೆ ನಮ್ಮ ಜೀವಿತ ಈ ದಿನ ಹೇಗಿದೆ? Are we living according to the doctrine that we have learned? ನಾವು ಕಲಿತಂತಹ ಉಪದೇಶದ ಅನುಸಾರವಾಗಿ ಜೀವಿಸುತ್ತಾ ಇದ್ದೇವೆಯೋ? Knowing the doctrine is not enough. We have to practice and live like Christ on this earth. ಆ ಉಪದೇಶವನ್ನು ತಿಳ್ಕೊಳ್ಳುವಂಥದ್ದು ಸಾಕಾಗುವುದಿಲ್ಲ, ಆದ್ರೆ ನಾವು ಆ ಉಪದೇಶವನ್ನ ನಮ್ಮ ಪ್ರಾಯೋಗಿಕ ಜೀವಿತದಲ್ಲಿ ತೋರಿಸಿ ಕ್ರೈಸ್ತನ ಜೀವಿಸದ ಹಾಗೆ ಜೀವಿಸಬೇಕು. When we come to the next slide,
we find another truth in chapter 13. ನಾವು ಮತ್ತೊಂದು ಆ ಸ್ಲೈಡ್ ನೋಡುವಾಗ ಮತ್ತೊಂದು ಸತ್ಯಾಂಶ ನೋಡ್ತೇವೆ 13ನೇ ಅಧ್ಯಾಯ. There we see that authority orientation and the Christian life, or how we react to the authority, the secular authority that God has established. ಮತ್ತು ಆ ಒಂದು ಅಧಿಕಾರಕ್ಕೆ ಯೋಗ್ಯರಾಗಿ ನಡೆದುಕೊಳ್ಳುವಂತಹ ಕ್ರಿಸ್ತಿಯ ಜೀವಿತ ಅಂದ್ರೆ ದೇವರು ನಮ್ಮ ಮೇಲೆ ಅಧಿಕಾರಿಗಳನ್ನಾಗಿ ನೇಮಿಸಿದಂತವರಿಗೆ ನಾವು ಹೇಗೆ ನಡೆದುಕೊಳ್ಳುತ್ತೇವೆ ಎಂಬುದಾಗಿ ನಾವು ಓದ್ತೇವೆ. Brother, can you come to the next slide? ಮುಂದಿನ ಸ್ಲೈಡ್. Yeah, we will continue. Maybe brother will put the slide later. Okay. So then we see that what is essential in our lives. The essential in our life is that God has appointed authority on this earth. ನಮ್ಮ ಜೀವಿತದಲ್ಲಿರುವಂತಹ ಒಂದು ವಿಷಯ ನೋಡುವಾಗ ದೇವರು ನಮಗೆ ಅಧಿಕಾರಿಗಳನ್ನ ನಮ್ಮ ಮೇಲೆ ನೇಮಿಸಿದ್ದಾನೆ. So we were looking at how our relationship should be between one another and to the people of this world. ಈ ಲೋಕದಲ್ಲಿರುವಂತಹ ಜನರೊಟ್ಟಿಗೆ ಮತ್ತು ನಮಗೆ ಒಬ್ಬರೊಟ್ಟಿಗೆ ಇರುವಂತಹ ಸಂಬಂಧ ಹೇಗಿರಬೇಕೆಂಬುದಾಗಿ ನಾವು ನೋಡ್ತಾ ಇದ್ದೆವು. So when we are living on this earth, the authority that God has appointed, the government that God has appointed, they may not be favorable to us always. ಒಂದು ವೇಳೆ ಈ ಲೋಕದಲ್ಲಿ ನಾವು ಜೀವಿಸುವಾಗ ದೇವರು ನಮ್ಮ ಮೇಲೆ ನೇಮಿಸಿರುವಂತಹ ಅಧಿಕಾರಿಗಳು ಸರ್ಕಾರ ನಮಗೆ ಯಾವಾಗಲೂ ಸಹ ಅನುಕೂಲವಾಗಿ ಇಲ್ಲದೆ ಇರಬಹುದು. Read verse 1, brother. 1ನೇ ವಚನ ಓದಿಕೊಳ್ಳೋಣ. ಪ್ರತಿ ಮನುಷ್ಯನು ತನ್ನ ಮೇಲಿರುವ ಅಧಿಕಾರಿಗಳಿಗೆ ಅಧೀನನಾಗಿರಲಿ, ಯಾಕೆಂದ್ರೆ ದೇವರಿಂದ ಹೊರತು ಒಬ್ಬರಿಗೂ ಅಧಿಕಾರವಿರುವುದಿಲ್ಲವಲ್ಲ. ಇರುವ ಅಧಿಕಾರಿಗಳು ದೇವರಿಂದ ನೇಮಿಸಲ್ಪಟ್ಟವರು. Yeah, so the first point we are considering is God delegates authority to certain people. ಇಲ್ಲಿ ನಾವು ನೋಡುವಾಗ ಕೆಲವು ಜನರಿಗೆ ದೇವರು ತಾನೇ ಅಧಿಕಾರವನ್ನ ಕೊಡುವಂತವನಾಗಿರ್ತಾನೆ. And this authority gives freedom, gives order and protection to all of us. ಈ ಒಂದು ಅಧಿಕಾರವು ನಮಗೆ ಸ್ವಾತಂತ್ರ್ಯವನ್ನ ಮತ್ತು ನಮಗೆ ಸಂರಕ್ಷಣೆಯನ್ನ ಮತ್ತು ನಮಗೆ ಎಲ್ಲಾ ರೀತಿಯಂತ ವಿಷಯಗಳನ್ನ ಒದಗಿಸುವಂತದ್ದಾಗಿದೆ. So this world is full of evil people, sinful people. ಈ ಲೋಕದಲ್ಲಿ ನೋಡುವಾಗ ಸಂಪೂರ್ಣವಾಗಿ ದುಷ್ಟ ಜನರಿಂದ ಪಾಪಿಗಳಿಂದ ತುಂಬಿರುವಂತದ್ದಾಗಿದೆ. So if there is no government, no authority, these evil people will make the life of us believers very difficult. ಒಂದು ವೇಳೆ ಸರ್ಕಾರವಾಗಲಿ ಅಧಿಕಾರಿಗಳಾಗಲಿ ಇಲ್ಲದಿದ್ದರೆ ಈ ದುಷ್ಟ ಜನರು ವಿಶ್ವಾಸಿಗಳಾದಂತಹ ನಮ್ಮ ಜೀವಿತಗಳನ್ನ ಬಹಳ ಭೀಕರವಾಗಿ ಮಾಡುವಂತರಾಗಿರುತ್ತಾರೆ. So in every nation, God raises up leaders and government to see that everything is in order. ಅದರಿಂದ ಪ್ರತಿ ಜನಾಂಗದಲ್ಲಿ ಸಹ ದೇವರು ಕೆಲವು ನಾಯಕರನ್ನ ಸರ್ಕಾರವನ್ನು ಎಬ್ಬಿಸ್ತಾನೆ. ಆಗ ಎಲ್ಲವೂ ಸಹ ಒಂದು ರೀತಿಯಾದ ಕ್ರಮದಲ್ಲಿ ನಡೀತಾ ಇದೆ ಎಂಬುದಾಗಿ ಆತನು ನೋಡುವಂತನಾಗಿರ್ತಾನೆ. So when we resist the authority in a general way, we are rebelling against God. ಸಾಮಾನ್ಯವಾದಂತ ರೀತಿಯಲ್ಲಿ ನಾವು ಅಧಿಕಾರಿಗಳಿಗೆ ನಾವು ಅದನ್ನ ದಂಗೆ ಹೇಳುವಾಗ ಅಥವಾ ಅಧಿಕಾರಿಗಳಿಗೆ ವಿರುದ್ಧವಾಗಿ ಮಾತನಾಡುವಾಗ ನಾವು ದೇವರಿಗೆ ವಿರುದ್ಧವಾಗಿ ದಂಗೆ ಹೇಳುವ ಹಾಗೆ. Because the government has got authority from God. That is what we have read just now. ಯಾಕೆಂದ್ರೆ ಈ ಅಧಿಕಾರ ಅಥವಾ ಸರ್ಕಾರ ಎನ್ನುವಂಥದ್ದು ದೇವರಿಂದ ತಾನೇ ಕೊಡಲ್ಪಟ್ಟಿದೆ ಎಂಬುದಾಗಿ ನಾವೀಗ ತಾನೇ ಓದಿದೆವು. So if we obey the government, we will avoid hurting ourselves. ನಾವು ಸರ್ಕಾರಕ್ಕೆ ವಿಧೇಯರಾದ್ರೆ ನಮಗೆ ನಾವೇ ನೋವುಂಟು ಮಾಡಿಕೊಳ್ಳೋದನ್ನ ತಡೆಗಟ್ಟಬಹುದು. And we are able to live with a clear conscience. ಆಗ ನಾವು ಸ್ಪಷ್ಟವಾದಂತಹ ಮನಸ್ಸಾಕ್ಷಿಯಿಂದ ಜೀವಿಸಲಿಕ್ಕೆ ಸಾಧ್ಯ. And when we look at the scripture down, we see that God has kept authority for two reasons. ಈ ಕೆಳಗಿನ ವಚನಗಳನ್ನು ನಾವು ನೋಡುವಾಗ ದೇವರು ಎರಡು ಕಾರಣಗಳಿಗೋಸ್ಕರವಾಗಿ ಅಧಿಕಾರವನ್ನ ಇಟ್ಟಿದ್ದಾನೆ. Why? So that the authority can reinforce what is right. ಯಾಕೆಂದ್ರೆ ಅಧಿಕಾರವು ಯಾವುದು ಸರಿಯೋ ಅದರ ಮೇಲೆ ಅದು ಪ್ರಭಾವವನ್ನು ಬೀರಬಹುದು. And not only that, they can punish what is wrong.
ಅಷ್ಟು ಮಾತ್ರವಲ್ಲದೆ ಯಾವುದು ತಪ್ಪಾಗಿದೆಯೋ ಅದನ್ನ ಅವರು ದಂಡಿಸಲೂಬಹುದು. And we know, we read there that we read there that if we submit, what kind of submission should be found in our lives? ಒಂದು ವೇಳೆ ನಾವು ಅದಕ್ಕೆ ಅಧೀನರಾದ್ರೆ ಎಂಥ ರೀತಿಯಾದಂತಹ ಅಧೀನತೆ ನಮ್ಮ ಜೀವಿತದಲ್ಲಿ ಕಂಡು ಬರಬೇಕು. So some examples God has given: pay your taxes. ಕೆಲವು ಉದಾಹರಣೆಗಳನ್ನ ದೇವರು ತಾನೇ ಕೊಟ್ಟಿದ್ದಾನೆ. ನಿಮ್ಮ ಕಂದಾಯವನ್ನ ಕಟ್ರಿ. So as believers, we should be people who are paying our taxes. ವಿಶ್ವಾಸಿಗಳಂತ ನಾವು ತೆರಿಗೆಯನ್ನ ಕಟ್ಟುವಂತವರಾಗಿರಬೇಕು. Because it is written in the Bible, we have to do that. ಯಾಕೆಂದ್ರೆ ಅದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದ್ರಿಂದ ನಾವು ಅದನ್ನು ಮಾಡುವಂತವರಾಗಿರಬೇಕು. Not only that, whatever respect that authority requires, we have to pay that respect also. ಅಧಿಕಾರಕ್ಕೆ ಯಾವ ರೀತಿಯಾದಂತಹ ಗೌರವವನ್ನು ಸಲ್ಲಿಸಬೇಕೋ ಆ ಗೌರವವನ್ನ ನಾವು ಸಲ್ಲಿಸಲೇಬೇಕು. So we cannot say that I don't like this government, so I will not respect it. We cannot say that, because every authority is brought by God. ಎಲ್ಲ ಅಧಿಕಾರವು ದೇವರಿಂದ ತರಲ್ಪಟ್ಟದ್ರಿಂದ ಇದು ಈಗ ಈ ಒಂದು ಸರ್ಕಾರವನ್ನು ನನಗೆ ಇಷ್ಟ ಇಲ್ಲ, ಅದರಿಂದ ಇದಕ್ಕೆ ಗೌರವಿಸುವುದಿಲ್ಲ ಎಂಬುದಾಗಿ ನಾವು ಹೇಳಿಕೆ ಸಾಧ್ಯವೇ ಇಲ್ಲ. So when we come to verse 8 to 10, we find another truth. 8 ರಿಂದ 10ನೇ ವಚನಕ್ಕೆ ಬರುವಾಗ ಮತ್ತೊಂದು ಸತ್ಯಾಂಶವನ್ನು ಕಂಡುಕೊಳ್ಳುತ್ತೇವೆ. What is that? That believers only owe love to others. ವಿಶ್ವಾಸಿಗಳು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣ ಮಾತ್ರ ಇದೆ. Read verse 8, brother. 8ನೇ ವಚನ ಓದಿಕೊಳ್ಳೋಣ. ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವೂ ನಿಮಗೆ ಇರಬಾರದು. ಮತ್ತೊಬ್ಬರನ್ನು ಪ್ರೀತಿಸುವವನು ಧರ್ಮ ಪ್ರಮಾಣವನ್ನೆಲ್ಲ ನೆರವೇರಿಸಿದ್ದಾನೆ. So what do we see there? ಅಲ್ಲವೇ ನೋಡ್ತೇವೆ, we should not be indebted to anybody else except with love. ನಾವು ಯಾರಿಗೂ ಸಹ ಸಾಲಗಾರರಾಗಿರಬಾರದು, ಪ್ರೀತಿ ಎಂಬಂತ ಸಾಲ ಮಾತ್ರ ನಮ್ಮ ಮೇಲಿರಬೇಕು. And every day, today is a time to show love to our fellow brothers and to everyone. ಪ್ರತಿದಿನ, ಈ ದಿನವೂ ಸಹ, ಈ ದಿನ ನಮ್ಮ ಸಹೋದರ ಸಹೋದರಿಯರಿಗೆ ಪ್ರೀತಿಯನ್ನು ತೋರಿಸುವಂತಹ ದಿನವಾಗಿರಬೇಕು. Why? Because when we read verses 8 to 10, we find there that love fulfills every command of God. ಯಾಕೆಂದ್ರೆ 8 ರಿಂದ 10ನೇ ವಚನದವರೆಗೆ ನಾವು ನೋಡುವಾಗ ಪ್ರೀತಿ ಎಂಬಂತದ್ದು ಎಲ್ಲಾ ಧರ್ಮ ಪ್ರಮಾಣವನ್ನೆಲ್ಲ ನೆರವೇರಿಸುವಂತಾಗಿದೆ. So we need to look into our lives and see that sometimes believers owe everything with others, but they don't show any love to other fellow believers. ನಮ್ಮ ಜೀವಿತಗಳನ್ನ ನಾವು ಪರೀಕ್ಷಿಸಿಕೊಳ್ಳಬೇಕು. ಕೆಲವು ಸಾರಿ ವಿಶ್ವಾಸಿಗಳು ಎಲ್ಲಾ ವಿಷಯದಲ್ಲಿ ಕೂಡ ಸಾಲಗಾರರಾಗಿರ್ತಾರೆ, ಹೊರತು ಪ್ರೀತಿಯಲ್ಲಿ ಅವರು ಸಾಲಗಾರರಾಗಿರೋದಿಲ್ಲ. If we love our fellow believers, if we love those who are in authority, if we love our neighbors, as the Lord said, as you love me, you will fulfill every command. ಕರ್ತನು ಹೇಳ್ತಾನೆ, ನೀವು ನನ್ನನ್ನು ಪ್ರೀತಿಸುವುದಾದ್ರೆ ಎಲ್ಲವನ್ನೂ ಸಹ ನೆರವೇರಿಸಿದ್ರೆ ಎಂಬುದಾಗಿ. ವೇಳೆ ನಮ್ಮ ಸಭೆಯವರನ್ನ, ಕುಟುಂಬದವರನ್ನ, ನಮ್ಮ ನೆರೆಯವರನ್ನ ನಾವು ಪ್ರೀತಿಸಿದ್ರೆ ನಾವೆಲ್ಲವನ್ನು ಸಹ ನೆರವೇರಿಸಿದ ಹಾಗೆ. When we come to verse 11, we find another truth. 11ನೇ ವಚನಕ್ಕೆ ಬರುವಾಗ ಮತ್ತೊಂದು ಸತ್ಯವನ್ನು ನಾವು ಕಂಡುಕೊಳ್ಳುತ್ತೇವೆ. Please read verse 11, brother. ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿದೆ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದದಕ್ಕಿಂತ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು. So the Spirit of God is saying that time is passing away. So you prepare with daily spiritual growth. You see that there is a daily spiritual growth in your lives. ದೇವರಾತ್ಮನ ಹೇಳ್ತಾ ಇದ್ದಾನೆ, ಈಗ ಸಮಯವು ಅದು ಕಳೆಯುತ್ತಾ ಬಂದಿದೆ, ಹತ್ತಿರವಾಗ್ತಾ ಬಂದಿದೆ. ಆದ್ರಿಂದ ನಿಮ್ಮ ಜೀವಿತದಲ್ಲಿ ಆತ್ಮಿಕ ಬೆಳವಣಿಗೆ ಅದು ಕಂಡು ಬರಬೇಕು. ಪ್ರತಿ ದಿನವೂ ಸಹ ಆತ್ಮಿಕ ರೀತಿಯಲ್ಲಿ ಬೆಳೆಯುತ್ತಾ ಇರಬೇಕು. So you can use the shining armor, or you and I can continue in our dirty deeds. ನಾವು ನಮ್ಮ ಜೀವಿತದಲ್ಲಿ ಹೊಳೆಯುವಂತಹ ಆ ಒಂದು ವಿಷಯದಲ್ಲಿ ಸಹ ಇರ್ಬೋದು, ಅಥವಾ ನಾವು ಅದೇ ರೀತಿಯಾದ ಕೊಳಕಾದಂತಹ ವಿಷಯಗಳಲ್ಲಿ ಸಹ ಇರ್ಬೋದು. So this is a choice that is before us. ಈ ರೀತಿಯಾದಂತಹ ಆಯ್ಕೆಯು ನಮ್ಮ ಮುಂದೆ ಇಡುತ್ತಿದೆ.
So God is saying, remove all those evil things, that dark things that are in your life. ನಿಮ್ಮ ಜೀವಿತದಲ್ಲಿರುವಂತ ಎಲ್ಲಾ ರೀತಿಯಾದಂತಹ ಕಪ್ಪಾದಂತ ಸಂಗತಿಗಳನ್ನ, ಕೆಟ್ಟ ಸಂಗತಿಗಳನ್ನು ತೆಗೆದು ಹಾಕ್ರಿ ಎಂಬುದಾಗಿ ದೇವರು ಹೇಳುತ್ತಾನೆ. Because time is going away and opportunities are going away. So seize the opportunities to serve God. ಅದರಿಂದ ಆ ಸಮಯ ಹೋಗ್ತಾ ಇದೆ, ಅವಕಾಶಗಳು ಕಳೆದು ಹೋಗ್ತಾ ಇದೆ. ಆ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಈ ವಿಷಯಗಳನ್ನ ಮಾಡ್ರಿ. And then he goes on to explain what are the evil things that will grow in the end times. ಕೊನೆಯ ದಿನಗಳಲ್ಲಿ ಏನೆಲ್ಲ ಕೆಟ್ಟ ಕೃತ್ಯಗಳು, ದುಷ್ಟ ಕೃತ್ಯಗಳು ಬರ್ತವೆ ಎಂಬುದಾಗಿ ಅವನು ವಿವರಿಸುತ್ತಾ ಹೋಗುತ್ತಾ ಇದ್ದಾನೆ. And the Spirit of God is telling us that believers cannot be doing all those things that unbelievers are doing. ವಿಶ್ವಾಸಿಗಳು ಅವಿಶ್ವಾಸಿಗಳು ಮಾಡುವಂತ ಈ ಎಲ್ಲಾ ವಿಷಯಗಳನ್ನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. Dear brothers and sisters, are you and I daily growing spiritually? ಪ್ರಿಯ ಸಹೋದರ ಸಹೋದರಿಯರೇ, ನಾವು ದಿನೇ ದಿನೇ ಆತ್ಮಿಕ ಜೀವಿತದಲ್ಲಿ ಬೆಳೆಯುತ್ತಾ ಇದ್ದೇವೆಯೋ? Is there a difference in our spiritual life? ನಮ್ಮ ಆತ್ಮಿಕ ಜೀವಿತದಲ್ಲಿ ಏನಾದ್ರೂ ವ್ಯತ್ಯಾಸ ಕಂಡು ಬರ್ತಾ ಇದೆಯಾ? From the time when we were born again? ನಾವು ಹೊಸದಾಗಿ ಹುಟ್ಟಿದಂತಹ ದಿನದ ಪ್ರಾರಂಭದಿಂದ? Or are we still enjoying doing the dark things of this world, the evil things of this world? ಅಥವಾ ಈ ಲೋಕದಲ್ಲಿರುವಂತಹ ದುಷ್ಟ ಕೃತ್ಯಗಳನ್ನು ಮಾಡ್ತಾ ಕತ್ತಲೆಗೆ ಅನುಗುಣವಾದಂತಹ ಕೃತ್ಯಗಳಲ್ಲಿಯೇ ನಾವು ಮುಂದುವರಿಯುತ್ತಾ ಇದ್ದೇವೆಯೋ? God is calling us. He is encouraging us. Time is going. Grow in your spiritual life. Become like my son. ದೇವರು ಕರೆಯುತ್ತಾ, ಪ್ರೋತ್ಸಾಹಿಸ್ತಾ, ಸಮಯ ಮುಗಿದು ಹೋಗ್ತಾ ಇದೆ, ನನ್ನ ಮಗನ ಹಾಗೆ ಆತನ ಸಾರೂಪ್ಯಕ್ಕೆ ಬೆಳೆಯಿರಿ ಎಂಬುದಾಗಿ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇದ್ದಾನೆ. So when we come to the next slide, we will see from chapter 14 some more important truths. ಮತ್ತೆ ಮುಂದಿನ ಸ್ಲೈಡ್ಗೆ ನಾವು ಬಂದಂತ ಸಮಯದಲ್ಲಿ 14ನೇ ಅಧ್ಯಾಯದಲ್ಲಿ ಮತ್ತೆ ಕೆಲವು ಪ್ರಾಮುಖ್ಯವಾದಂತಹ ಸಂಗತಿಗಳನ್ನ ನಾವು ನೋಡ್ತೇವೆ. You know, there Paul brings out the truth about, how we have to serve God by allowing believers the freedom to believe differently. ವಿಭಿನ್ನವಾದಂತಹ ರೀತಿಯಲ್ಲಿ ವಿಶ್ವಾಸಿಗಳು ನಂಬುವಂತೆ ಆ ನಂಬಿಕೆಯ ಮುಖಾಂತರವಾಗಿ ನಾವು ದೇವರು ಸೇವಿಸಬೇಕೆಂಬುದಾಗಿ ಪೌಲನು ಪ್ರೋತ್ಸಾಹಿಸ್ತಾ ಇದ್ದಾನೆ. So Paul is saying that we are very quick to judge others. ಪೌಲನು ಹೇಳ್ತಾನೆ, ನಾವು ಇತರರಿಗೆ ನ್ಯಾಯ ತೀರಿಸಲಿಕ್ಕೆ ಬಹಳ ಆತುರರಾಗಿರ್ತೇವೆ. See, when we are in our personal lives, in our family life, when we are talking in our family members, how much of criticism we make about others. ನಾವು ವೈಯಕ್ತಿಕವಾಗಿ ಕುಟುಂಬಗಳಲ್ಲಿ ನಾವು ಮಾತಾಡಿಕೊಳ್ಳುವಾಗ ಇತರ ಕುರಿತಾಗಿ ಎಷ್ಟರ ಮಟ್ಟಿಗೆ ಟೀಕೆ ಮಾಡ್ತೇವೆ. We want everybody to live a spiritual life like ours. ನಮ್ಮ ರೀತಿಯಲ್ಲಿಯೇ ಪ್ರತಿಯೊಬ್ಬರು ಸಹ ಆತ್ಮಿಕವಾಗಿ ಜೀವಿಸಬೇಕೆಂಬುದಾಗಿ ನಾವು ಆಶಿಸ್ತೇವೆ. So instead of unity, we are thinking about uniformity. ನಾವು ಐಕ್ಯತೆಯನ್ನ ನೋಡುವುದಕ್ಕೆ ಬದಲಾಗಿ ನಾವು ಒಂದೇ ರೀತಿಯಾಗಿ ಇರಬೇಕೆಂಬುದಾಗಿ ನಾವು ನೋಡ್ತೇವೆ. Once when I was in an assembly, the evangelist, he told me that, see, I cut my hair myself, you also should cut your hair yourself. ನಾನು ಒಂದು ಸಭೆಯಲ್ಲಿರುವಂತಹ ಸಮಯದಲ್ಲಿ ಆ ಸಭೆಯ ಸುವಾರ್ತಿಕರು ಈ ರೀತಿ ಹೇಳಿದ್ರು, ನಾನು ನನ್ನ ಕೂದಲುಗಳನ್ನು ನಾನು ಕತ್ತರಿಸಿಕೊಳ್ತೇನೆ, ಅದರಿಂದ ನೀವು ಕೂಡ ನಿಮ್ಮ ಕೂದಲುಗಳನ್ನು ನೀವೇ ಕತ್ತರಿಸಿಕೊಳ್ಬೇಕು. So every believer should be given some freedom in the church, in the community, based on his knowledge and understanding of the word of God. ಅದರಿಂದ ಪ್ರತಿಯೊಬ್ಬ ವಿಶ್ವಾಸಿಗೂ ಸಹ ಆತನ ಸಭೆಯಲ್ಲಿ, ತನ್ನ ಸಮುದಾಯದಲ್ಲಿ ಆತನ ಜ್ಞಾನಕ್ಕೆ, ಆತನ ಅರ್ಥೈಸುವಿಕೆಗೆ ಅನುಸಾರವಾಗಿ ಆತನಿಗೆ ಸ್ವಾತಂತ್ರ್ಯ ಕೊಡಲ್ಪಟ್ಟಿದೆ. So Paul is saying, as we read in verse 1, brother, read verse 1. 1ನೇ ವಚನದಲ್ಲಿ ಓದುವಾಗ ಪೌಲನು ಹೇಳ್ತಾನೆ, ನಂಬಿಕೆಯಲ್ಲಿ ದೃಢವಿಲ್ಲದವರನ್ನೂ ಸೇರಿಸಿಕೊಳ್ಳಿರಿ, ಆದ್ರೆ ಸಂದೇಹಾಸ್ಪದವಾದ ಕಾರ್ಯಗಳನ್ನು ಅವರ ಮುಂದೆ ಚರ್ಚಿಸಬೇಡಿರಿ. Yeah, in an assembly, in the church, there will be strong believers. ಕೆಲವರು ಸದೃಢವಾದಂತಹ ವಿಶ್ವಾಸಿಗಳು ಇರುತ್ತಾರೆ, ಕೆಲವರು ಬಲಹೀನವಾದ ವಿಶ್ವಾಸಿಗಳು ಇರುತ್ತಾರೆ. So in those times, there were Jews and Gentiles in the church. ಆ ದಿನಗಳಲ್ಲಿ ಸಭೆಯಲ್ಲಿ ಯಹೂದ್ಯರು ಮತ್ತು ಅನ್ಯರು ಇರ್ತಾ ಇದ್ರು. So there was problems and issues between those believers because of their cultural background. ಆ ವಿಶ್ವಾಸಿಗಳ ಮಧ್ಯದಲ್ಲಿ ಅವರ ಸಾಂಸ್ಕೃತಿಕ ಹಿನ್ನೆಲೆ ನಿಮಿತ್ತವಾಗಿ ಕೆಲವು ರೀತಿಯಾದಂತಹ ವ್ಯತ್ಯಾಸಗಳು ಕಂಡು ಬರ್ತಾ ಇದ್ದವು. So those who are weak, they tried to condemn others, those who are strong.
ಬಲಹೀನರಾಗಿರುವಂತವರು ಬಲಿಷ್ಠರಾದಂತವರನ್ನ ಟೀಕಿಸ್ತಾ ಇದ್ರು. And those who are strong in faith, they have a tendency to look others and say, no, what he is doing, he always does wrong. ಬಲಿಷ್ಠರಾದಂತವರು ಬಲಹೀನರನ್ನು ನೋಡಿ, ಇವನ್ ಏನ್ ಮಾಡ್ತಾ ಇದ್ದಾನೆ, ಯಾವಾಗಲೂ ಕೂಡ ತಪ್ಪನ್ನೇ ಮಾಡ್ತಾನೆ ಎಂಬುದಾಗಿ ಹೇಳುವಂತಹ ಒಂದು ರೀತಿಯಂತ ಮನೋಭಾವನೆ ಇರ್ತಾ ಇತ್ತು. But God is saying, you allow one another to grow up, because God has accepted the strong believer and the weak believer also. Both of them are child of God. ಆದರೆ ದೇವರು ಹೇಳ್ತಾನೆ, ಬಲಹೀನವಾದಂತ ವಿಶ್ವಾಸಿಗಳನ್ನು ಸಹ ಬೆಳೆಯಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಯಾಕೆಂದ್ರೆ ದೇವರು ಬಲವುಳ್ಳಂತ ವಿಶ್ವಾಸಿಗಳನ್ನು ಅಂಗೀಕರಿಸಿದ್ದಾನೆ, ಬಲಹೀನರಾದಂತ ವಿಶ್ವಾಸಿಗಳನ್ನು ಸಹ ಅಂಗೀಕರಿಸಿದ್ದಾನೆ. See, in our church has so many problems because we bring this differentiation. ನಮ್ಮ ಸಭೆಗಳಲ್ಲಿ ಅನೇಕ ರೀತಿಯಂತ ಸಮಸ್ಯೆಗಳಿವೆ, ಯಾಕೆಂದ್ರೆ ಈ ರೀತಿಯಂತ ವ್ಯತ್ಯಾಸಗಳನ್ನು ನಾವು ತರ್ತೀವಿ. That is why in chapter 14 verse 13 to 23, so Paul is saying through the Holy Spirit that the freedom that we have got in Christ, we should use it to build up people, not to destroy them or tear them down. ಅದರಿಂದ 14ನೇ ಅಧ್ಯಾಯ 13ನೇ ವಚನದಿಂದ 23ನೇ ವಚನದವರೆಗೆ ಪೌಲನು ಬಹಳ ಸ್ಪಷ್ಟವಾಗಿ ವಿಶ್ವಾಸಿಗಳಿಗೆ ಪ್ರಬೋಧಿಸ್ತಾ ಇದ್ದಾನೆ. ನಮಗೆ ಕೊಟ್ಟಲ್ಪಟ್ಟಂತಹ ಸ್ವಾತಂತ್ರ್ಯವನ್ನ ಜನರನ್ನ ಕಟ್ಟೋದಕ್ಕೋಸ್ಕರವಾಗಿ ಉಪಯೋಗಿಸಬೇಕೆ ಹೊರತು ಜನರನ್ನ ಕೆಡವುವುದಕ್ಕೋಸ್ಕರವಾಗಿ ಉಪಯೋಗಿಸಬಾರದು. So in verse 19 he says, so then let us aim for harmony in the church and try to build each other up. ಅದರಿಂದ 19ನೇ ವಚನದಲ್ಲಿ ಆತನು ಹೇಳ್ತಾನೆ, ಆದ್ದರಿಂದ ನಾವು ಸಮಾಧಾನಕ್ಕೂ ಪರಸ್ಪರ ಭಕ್ತಿ ವೃದ್ಧಿಗೂ ಅನುಕೂಲವಾಗುವಂತವುಗಳನ್ನ ಸಾಧಿಸಿಕೊಳ್ಳೋಣ. My dear brothers and sisters, what kind of believer you and I are? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾನು ಮತ್ತು ನೀನು ಎಂತ ರೀತಿಯಾದಂತಹ ವಿಶ್ವಾಸಿಗಳಾಗಿದ್ದೇವೆ? Are we building up other believers, or because of us others are getting destroyed and disheartened in their Christian life? ನಾವು ಜನರನ್ನ ವಿಶ್ವಾಸಿಗಳನ್ನ ಕಟ್ಟುತ್ತಾ ಇದ್ದೇವೆಯೋ, ಅಥವಾ ನಮ್ಮ ನಿಮಿತ್ತವಾಗಿ ಜನರು ನಿರುತ್ಸಾಹರಾಗಿ ಒಂದು ರೀತಿಯಲ್ಲಿ ಅವರು ಜೀವಿಸ್ತಾ ಇದ್ದಾರೋ? What kind of believer you and I are? ನಾನು ಮತ್ತು ನೀವು ಎಂತ ವಿಶ್ವಾಸಿಗಳಾಗಿದ್ದೇವೆ? In our homes, are we building up our family members, or we have become reason for them to go away from the faith? ನಮ್ಮ ಮನೆಗಳಲ್ಲಿ ನಮ್ಮ ಕುಟುಂಬಸ್ಥರನ್ನ ನಾವು ಕಟ್ಟಿಸ್ತಾ ಇದ್ದೇವೆಯೋ, ಅಥವಾ ನಮ್ಮ ನಿಮಿತ್ತವಾಗಿ ಅವರು ನಂಬಿಕೆಯಿಂದ ಬಿದ್ದು ಹೋಗುವಂತವರಾಗಿರ್ತಾರೋ? And when we come to the next slide, we find another important aspect from chapter 15. ನಾವು 15 ಮುಂದಿನ ಸ್ಲೈಡ್ಗೆ ಬಂದಾಗ 15ನೇ ವಚನದಿಂದ ಮತ್ತೊಂದು ಪ್ರಾಮುಖ್ಯವಾದಂತಹ ಅಂಶವನ್ನು ಕಂಡುಕೊಳ್ಳುತ್ತೇವೆ. What do we see there? ಅಲ್ಲಿ ನಾವೇನ್ ನೋಡ್ತೇವೆ? There we see, like, we should think like Christ when we are dealing with others. ನಾವು ಇತರರೊಟ್ಟಿಗೆ ವ್ಯವಹರಿಸುವಾಗ ಕ್ರಿಸ್ತನು ಆಲೋಚಿಸುವ ರೀತಿಯಲ್ಲಿ ನಾವು ಆಲೋಚಿಸುವಂತರಾಗಿರಬೇಕು. Paul says that I work as the way that Christ works in my life. ಅವನು ಹೇಳ್ತಾನೆ, ಕ್ರಿಸ್ತನು ನನ್ನ ಜೀವಿತದಲ್ಲಿ ಹೇಗೆ ಕಾರ್ಯ ಮಾಡ್ತಾನೋ ಆ ರೀತಿಯಲ್ಲಿ ನಾನು ಕಾರ್ಯ ಮಾಡುತ್ತೇನೆ. So in verse 2 he says, we should help others do what is right and build them up in the Lord. 2ನೇ ವಚನದಲ್ಲಿ ಯಾವುದು ಸರಿಯಾಗಿದೆಯೋ, ಯಾವುದು ಪ್ರಕೃತಿಯ ವಿರುದ್ಧ ಉಂಟು ಮಾಡ್ತದೋ ಆ ರೀತಿಯಲ್ಲಿ ಅವರು ಕಾರ್ಯ ಮಾಡುವಂತನ್ನು ಪ್ರೋತ್ಸಾಹಿಸಿ ಅವರನ್ನ ಕರ್ತನಲ್ಲಿ ಕಟ್ಟುವವರಾಗಿರ್ಬೇಕು ಎಂಬುದಾಗಿ ಹೇಳ್ತಾನೆ. So in verse 1 to 6, we find that the strong believer should help the weak believer so that the weak and strong may grow together and glorify God. 1ರಿಂದ 6ನೇ ವಚನದವರೆಗೆ ನಾವು ನೋಡ್ತೇವೆ, ಬಲಿಷ್ಠರಾದಂತಹ ವಿಶ್ವಾಸಿಗಳು ಬಲಹೀನರಾದಂತಹ ವಿಶ್ವಾಸಿಗಳನ್ನು ಕಟ್ಟುವಂತರಾಗಿದ್ದಾರೆ. ಆಗ ಬಲವುಳ್ಳಂತ ವಿಶ್ವಾಸಿಗಳು ಮತ್ತು ಬಲಹೀನರಾದಂತ ವಿಶ್ವಾಸಿಗಳು ಇಬ್ಬರು ಸಹ ಕ್ರಿಸ್ತನಲ್ಲಿ ಬೆಳೆಯಲಿಕ್ಕೆ ಸಾಧ್ಯವಾಗುತ್ತದೆ. Not only that, when we read from verse 7 to 13, we find there that the Jewish and Gentile believers have to accept each other. 7ರಿಂದ 13ನೇ ವಚನದಲ್ಲಿ ನಾವು ಓದ್ತೇವೆ, ಯಹೂದ್ಯರು ಮತ್ತು ಅನ್ಯರಿಂದ ಬಂದಂತಹ ವಿಶ್ವಾಸಿಗಳು ಒಬ್ಬರನ್ನೊಬ್ಬರು ಅಂಗೀಕರಿಸಿಕೊಳ್ಳಬೇಕು. They have to accept one another, which was very difficult for them. ಬಹಳ ಕಷ್ಟಕರವಾದಂತಹ ವಿಷಯ ಏನಂದ್ರೆ ಒಬ್ಬರನ್ನೊಬ್ಬರು ಅಂಗೀಕಾರ ಮಾಡಿ ನೀವು ಅಂಗೀಕರಿಸಿಕೊಳ್ರಿ. Today in our church also we come from different backgrounds, but we have to see there should not be difference of language or color or caste or creed.
we have to see that how Christ accepted us, we need to accept one another. ಈ ದಿನ ನಮ್ಮ ಸಭೆಗಳಲ್ಲಿಯೂ ಸಹ ವಿಭಿನ್ನವಾದಂತಹ ಹಿನ್ನೆಲೆಗಳಿಂದ ಬರ್ತೇವೆ. ಅದರಿಂದ ನಮ್ಮ ಸಭೆಗಳಲ್ಲಿ ಯಾವುದೇ ರೀತಿಯಂತ ಬಣ್ಣ, ಭಾಷೆ, ಕುಲ, ಗೋತ್ರ ಯಾವ ವ್ಯತ್ಯಾಸ ಸಹ ಇರಬಾರದು. ಕ್ರಿಸ್ತನು ನನ್ನನ್ನು ಹೇಗೆ ಅಂಗೀಕರಿಸಿದ್ದಾನೋ ಅದೇ ರೀತಿಯಲ್ಲಿ ಅವನನ್ನು ಸಹ ಅಂಗೀಕರಿಸಿದ್ದಾನೆ ಎಂಬಂತ ಪರಿಗಣನೆಯಲ್ಲಿ ನಾವಿರುವಂತವರಾಗಿರಬೇಕು. In verse 17, when we read from 14 to 21, in verse 17, we find the summary of what is written there. He says, so I have reason to be enthusiastic about all Christ Jesus has done through me in my service to God. 14ರಿಂದ 21ನೇ ವಚನದವರೆಗೆ ಪೌಲ್ ಏನನ್ನು ಬರೀತಾನೋ ಅದನ್ನ 17ನೇ ವಚನದಲ್ಲಿ ಸಾರಾಂಶವಾಗಿ ನೋಡ್ತೇವೆ. ದೇವರ ಸೇವೆಯಲ್ಲಿ ಹೊಗಳಿಕೊಳ್ಳುವುದಕ್ಕೆ ಕ್ರಿಸ್ತನ ಯೇಸುವಿನಲ್ಲಿ ಕಾರಣಗಳುಂಟು. ಅಂದ್ರೆ ದೇವರು ತಾನೇ ನನ್ನ ಜೀವಿತದ ಎಲ್ಲಾ ವಿಷಯಗಳನ್ನ ಮಾಡಿದ್ದಾನೆ. What does that mean? ಅದರ ಅರ್ಥ ಏನು? Paul is saying that any ministry I have done, it is not what Paul has done. It is not Paul's ministry. ಪೌಲ್ ಹೇಳ್ತಾನೆ, ನಾನು ಏನೇ ಸೇವೆ ಮಾಡಿದ್ರು ಸಹ ಅದು ನನ್ನ ಸೇವೆ ಅಲ್ಲ, ಪೌಲನ ಸೇವೆ ಅಲ್ಲ. But it is what Christ has accomplished through my life. ಕ್ರಿಸ್ತನು ನನ್ನ ಮುಖಾಂತರವಾಗಿ ಆತನ ನೆರವೇರಿಸಿದ್ದಾನೆ. Now when we come to verse 20 to 29, Paul tells to the Roman believers about his future plans, how he wants to visit Rome, how he wants to go and see them. 22ರಿಂದ 29ನೇ ವಚನದವರೆಗೆ ನೋಡುವಾಗ ಪೌಲನು ತನ್ನ ಭವಿಷ್ಯತ್ತಿನ ಯೋಜನೆ ಕುರಿತಾಗಿ ಅವರಿಗೆ ತಿಳಿಸ್ತಾನೆ. ಅದೇನೆಂದ್ರೆ ಪೌಲನಿಗೆ ರೋಮ್ ಪಟ್ಟಣವನ್ನ ಅಥವಾ ರೋಮನ್ನ ಸಂದರ್ಶಿಸಬೇಕೆಂಬಂತ ಆಶೆ ಇದೆ ಎಂಬುದಾಗಿ ಅವರಿಗೆ ಬರೆಯುತ್ತಾನೆ. Paul has never been to Rome. ಪೌಲನು ಎಂದಿಗೂ ಸಹ ರೋಮ್ ಪಟ್ಟಣದಲ್ಲಿ He has never met the believers in Rome. ಅಲ್ಲಿರುವಂತಹ ವಿಶ್ವಾಸಿಗಳನ್ನ ಎಂದಿಗೂ ಸಹ ಆತನ ಭೇಟಿ ಆಗ್ಲಿಲ್ಲ. So he says, I have finished my work and now I'm coming. I want to come and see you. ಓ, ನನ್ನ ಕೆಲಸವನ್ನು ಮುಗಿಸಿದ್ದೇನೆ, ಈಗ ನಾನು ಬಂದು ನಿಮ್ಮನ್ನು ನೋಡ್ಬೇಕು. And he says that I will visit you, but before that, I have to go at some other places. So we see that Paul was busy in the work of the Lord. ಪೌಲ್ ಹೇಳ್ತಾನೆ, ನಾನು ನಿಮ್ಮನ್ನ ಸಂದರ್ಶಿಸಬೇಕು, ಅದಕ್ಕಿಂತ ಮುಂಚಿತವಾಗಿ ಬೇರೆ ಕೆಲಸಕ್ಕೋಸ್ಕರವಾಗಿ ನಾನು ಹೋಗ್ತೇನೆ. ಅಂದ್ರೆ ನಾವು ನೋಡುವಾಗ ಪೌಲನು ದೇವರ ಕೆಲಸದಲ್ಲಿ ಅಷ್ಟರ ಮಟ್ಟಿಗೆ ವ್ಯಸ್ತನಾಗಿರುವುದನ್ನು ನೋಡ್ತೇವೆ. But along with his work, when we come to verse 31, we find another aspect. That is, Paul says, pray that I'll be rescued from those in Judea who refuse to obey God. So prayer, he's requesting other believers. He's such a great man, but still he's requesting other believers, please pray for me, for my ministry. ಅವನು ಆ ಒಂದು ಕೆಲಸದ ಜೊತೆಯಲ್ಲಿ ಮತ್ತೊಂದು ಅಂಶವನ್ನ ಅವನು ಹೇಳುವಂತ ನೋಡ್ತೇವೆ. ದೇವರನ್ನು ಯೂದಾಯದಲ್ಲಿರುವ ಅವಿಧೇಯರ ಕೈಗೆ ತಪ್ಪಿಸಬೇಕೆಂತಲೂ ಯೆರೂಸಲೇಮಿಗೋಸ್ಕರ ನಾನು ಮಾಡುವಂತ ಈ ಧರ್ಮ ಕಾರ್ಯವಲ್ಲಿರುವ ದೇವ ಜನರಿಗೆ ಹಿತಕರವರಾಗಿರಬೇಕು ತೋರಬೇಕೆಂತಲೂ ಪ್ರಾರ್ಥಿಸಿದೆ. ಅಂದ್ರೆ ಆತನು ದೊಡ್ಡದಂತ ಅಥವಾ ಒಳ್ಳೆಯ ಉತ್ತಮವಾದ ಸೇವಕನಾಗಿದ್ದನು, ಆದ್ರೆ ಅವನಿಗೂ ಸಹ ಪ್ರಾರ್ಥನೆಯ ಅವಶ್ಯಕತೆ ಇದೆ. Say, work and prayer should go together in families, in churches, in personal life. ಸಭೆಗಳಲ್ಲಿ ಆಗ್ಲಿ, ವ್ಯಕ್ತಿಗಳ ಜೀವಿತದಲ್ಲಿ ಆಗ್ಲಿ, ಮನೆಗಳಲ್ಲಿ ಆಗ್ಲಿ, ಪ್ರಾರ್ಥನೆ ಮತ್ತು ಕೆಲಸ ಇವೆರಡು ಸಹ ಒಟ್ಟಾಗಿ ಹೋಗುವಂತದಾಗಿರಬೇಕು. We should not be ashamed to ask others, please brother, sister, please pray for us. Many of us are ashamed. We don't share our problems with others. ಅನೇಕ ಸಾರಿ ಅನೇಕರು ನಾಚಿಕೊಳ್ತಾರೆ ಇತರೊಟ್ಟಿಗೆ ನಮ್ಮ ಸಮಸ್ಯೆಗಳನ್ನ ಹಂಚಿಕೊಳ್ಳುವುದಕ್ಕೆ. ಆದ್ರೆ ಎಂದಿಗೂ ಸಹ ನಮ್ಮ ಸಮಸ್ಯೆಗಳನ್ನ ಇತರೊಟ್ಟಿಗೆ ಹಂಚಿಕೊಂಡು ಸಹೋದರರು ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಹೇಳಿಕೊಳ್ಳಿಕ್ಕೆ ನಾವು ನಾಚಿಕೊಳ್ಬಾರ್ದು. And we conclude with chapter 16. There is not much. It is just the list of names of so many people. 16ನೇ ಅಧ್ಯಾಯದೊಂದಿಗೆ ನಮ್ಮ ಅಧ್ಯಯನವನ್ನು ಮುಗಿಸ್ಕೊಳ್ಳೋಣ. ಬಹಳಷ್ಟಿಲ್ಲ, ಆದ್ರೆ ಅನೇಕ ಹೆಸರುಗಳ ಪಟ್ಟಿ ಇದೆ. You know, in the ministry of God, sisters have a great responsibility. ದೇವರ ಸೇವೆಯಲ್ಲಿ ಸಹೋದರಿಯರಿಗೂ ಸಹ ದೊಡ್ಡ ಜವಾಬ್ದಾರಿಕೆ ಇದೆ. You know, Paul mentions in 1 and 2 about a sister called as Phoebe, who was a great help in the ministry. 1ನೇ ವಚನದಲ್ಲಿ ನೋಡ್ತೇವೆ, ಆ ಫೋಯಿಬೆ ಎನ್ನುವಂತಹ ಸಹೋದರಿಯ ಕುರಿತಾಗಿ ಅವನು ಹೇಳ್ತಾನೆ, ಅವಳು ಬಹಳ ಆಕೆಯು ಬಹಳ ದೇವರ ಸೇವೆಯಲ್ಲಿ ಸಹಾಯಕರಾಗಿದ್ದಳು ಎಂಬುದಾಗಿ. Paul sends personal notes to each saints there. ಅಲ್ಲಿರುವಂತಹ ಪ್ರತಿಯೊಬ್ಬ ದೇವ ಜನರಿಗೂ ಸಹ ಪೌಲನು ವೈಯಕ್ತಿಕವಾದಂತಹ ವಂದನೆಗಳನ್ನು ತಿಳಿಸುತ್ತಾನೆ. Paul also warns them that troublemakers will come and create problem in the church, so you need to be careful about them. ಪೌಲನು ಹಾಗೆ ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ದಾನೆ, ಸಭೆಯೊಳಗೆ ಅನೇಕ
ಅನೇಕ ರೀತಿಯಾದಂತಹ ಕಷ್ಟಗಳನ್ನು ಕೊಡುವಂತಹ ತೊಂದರೆಗಳನ್ನುಂಟು ಮಾಡುವಂತಹ ಜನರು ಬರ್ತಾರೆ. ಆದ್ರೆ ನೀವು ಬಹಳ ಎಚ್ಚರಿಕೆಯುಳ್ಳವರಾಗಿರ್ಬೇಕೆಂಬುದಾಗಿ Paul sends personal, his others he trained up. They also send personal greetings to the believers there. ಪೌಲನು ಇತರರನ್ನು ಸಹ ತರಬೇತಿಗೊಳಿಸಿದ್ದಾನೆ. ಅವರು ಸಹ ವೈಯಕ್ತಿಕವಾದಂತಹ ವಂದನೆಗಳನ್ನು ತಿಳಿಸುತ್ತಾ ಇದ್ದಾರೆ. What does this show us? ಅದು ನಮಗೆ ಏನನ್ನು ತೋರಿಸುತ್ತದೆ? You know, Paul had so many friends to share his problems. ಪೌಲನಿಗೆ ತನ್ನ ಒಂದು ಸಮಸ್ಯೆಯನ್ನು ಹಂಚಿಕೊಳ್ಳುವುದಕ್ಕೆ ಅನೇಕ ಸ್ನೇಹಿತರಿದ್ರು. But in today's church, you don't have many believers don't have any other person or other family with whom they can openly share their hearts. Do you have a family in the church or believers with whom you can openly share your heart's pain and agony? ಅನೇಕ ಸಭೆಗಳಲ್ಲಿ ವಿಶ್ವಾಸಿಗಳಿಗೆ ಮುಕ್ತವಾಗಿ ಇತರೊಟ್ಟಿಗೆ ತಮ್ಮ ವಿಷಯಗಳನ್ನು ಹಂಚಿಕೊಂಡು ಪ್ರಾರ್ಥಿಸುವಂತ ಅನೇಕ ಮನೆಗಳು, ಅನೇಕ ವ್ಯಕ್ತಿಗಳಿಲ್ಲ. ನಿಮ್ಮ ಜೀವಿತದಲ್ಲಿ ನೀನು ಇತರೊಟ್ಟಿಗೆ ಹಂಚಿಕೊಳ್ಳುವಂತ ಮನೆ ಅಥವಾ ಕುಟುಂಬ ಇದೆಯಾ, ಅಥವಾ ಇತರರು ನಿನ್ನೊಟ್ಟಿಗೆ ಹಂಚಿಕೊಳ್ಳುವಂತ ಪ್ರಾರ್ಥಿಸುವಂತ ಕುಟುಂಬಗಳಿದ್ದಾರೆ? This chapter talks about that. How is our relationship? Is there somebody with whom we can open our hearts and share our problems of life? ಈ ಅಧ್ಯಾಯವನ್ನು ಮಾತನಾಡ್ತದೆ ನಮ್ಮ ಜೀವಿತದಲ್ಲಿರುವಂತಹ ಸಮಸ್ಯೆಗಳನ್ನ ಮುಕ್ತವಾಗಿ ಇತರೊಟ್ಟಿಗೆ ನಾವು ಮಾತನಾಡಲಿಕ್ಕೆ ಅಥವಾ ಹಂಚಿಕೊಳ್ಳಿಕ್ಕೆ ಯಾರು ಇದ್ದಾರೋ. Wherever you are sitting, shall we close by reading verse 27? Wherever you are sitting in our Bibles, let us read it loudly in our homes. All glory to the only wise God through Jesus Christ forever and ever. Amen. ನಾವೆಲ್ಲೇ ಕೂತಿದ್ರು ಸಹ ನಮ್ಮ ಮನೆಗಳಲ್ಲಿ ನಾವು ಗಟ್ಟಿಯಾಗಿ ಜ್ಞಾನ ನಿಧಿಯಾದ ಒಬ್ಬನೇ ದೇವರಿಗೆ ಯೇಸು ಕ್ರಿಸ್ತನ ಮೂಲಕ ಯುಗ ಯುಗಾಂತರಗಳಲ್ಲಿಯೂ ಸ್ತೋತ್ರವಾಗಲಿ. ಆಮೆನ್. I close my session by praying that every one of you, all your life, each one of you, God may stabilize you and he may receive all glory through your life. ಪ್ರತಿಯೊಬ್ಬೊಬ್ಬರ ಮುಖಾಂತರವಾಗಿ, ನಿಮ್ಮ ಜೀವಿತಗಳ ಮುಖಾಂತರವಾಗಿ ದೇವರು ತಾನೇ ಮಹಿಮೆ ಹೊಂದಿಕೊಳ್ಳಲೆಂಬುದಾಗಿ ಪ್ರಾರ್ಥಿಸುತ್ತಾ ನನ್ನ ಸಂದೇಶವನ್ನು ಅಥವಾ ನನ್ನ ಅಂಶವನ್ನ ಅನಿಲಿಗೆ ಮುಗಿಸ್ತಾ ಇದ್ದೆ. As we come to the last slide, may God bless you through those verses written on that slide. ಆ ಒಂದು ಲಾಸ್ಟ್ ಸ್ಲೈಡ್ ಗೆ ಬರುವಾಗ ಆ ಸ್ಲೈಡ್ ಅಲ್ಲಿ ಬರೆಯಲ್ಪಟ್ಟಂತಹ ವಚನಗಳ ಮುಖಾಂತರವಾಗಿ ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. Let us not be ashamed of the gospel. ನಾವು ಸುವಾರ್ತೆಯ ವಿಷಯದಲ್ಲಿ ನಾಚಿಕೊಳ್ಳುವುದು ಬೇಡ. May God bless these words into our lives. ನಮ್ಮ ಜೀವಿತಗಳಿಗೆ ದೇವರ ತಾನೇ ಈ ವಾಕ್ಯಗಳನ್ನು ಆಶೀರ್ವದಿಸಲಿ.